ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ 5ನೇ ಕ್ಲಾಸ್ಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಆಪ್ಷನಲ್ ಕನ್ನಡ 7th ಪೇಪರ್ನಲ್ಲಿ ಸಾಮಾಜಿಕ ಭಾಷಾಶಾಸ್ತ್ರ ಭಾಗ ಇದೆಯಲ್ಲ, ಅದರಲ್ಲಿ 5ನೇ ಅಧ್ಯಾಯ ಮಾತು ಬರಹ, ಅದನ್ನು ಇವತ್ತು ನಾವು ಚರ್ಚೆಗೆ ತಗೊಳ್ಳೋಣ. ನಮ್ಮ ಕನ್ನಡ ಆಡುಮಾತು ಮತ್ತು ಬರಹ ಇದು ಎಷ್ಟು ಪ್ರಾಚೀನವಾದದ್ದು ಅನ್ನುವ ಸಂಗತಿಯನ್ನು ನಾವು ಮೊದಲಿಗೆ ತಿಳ್ಕೊಂಡು ಆನಂತರದಲ್ಲಿ ಈ ಕನ್ನಡ ಮಾತು ಮತ್ತು ಬರಹದ ನಡುವಿನ ಸಂಬಂಧವನ್ನು ಕುರಿತು ಚರ್ಚೆ ಮಾಡೋದಕ್ಕೆ ನಾವು ತೊಡಗೋಣ. ನಮ್ಮ ಭಾಷೆ ಪ್ರಾಚೀನತೆಯನ್ನು ಕುರಿತು ಮಾತನಾಡುವಾಗ ಮೂಲ ದ್ರಾವಿಡದಿಂದ ಕನ್ನಡ ಯಾವ ಕಾಲದಲ್ಲಿ ಕೌಲೊಡೆದಿರಬಹುದು ಅನ್ನುವ ಬಗ್ಗೆ ಭಾಷಾ ತಜ್ಞರು ಬೇಕಾದಷ್ಟು ಊಹೆಗಳನ್ನು, ಕಲ್ಪನೆಗಳನ್ನು ಮಂಡಿಸಿದ್ದಾರೆ. ಕೆಲವು ಆಧಾರಗಳನ್ನು ಕೂಡ ನೀಡಿದ್ದಾರೆ. ಪದ್ಮಪುರಾಣದಲ್ಲಿ, ಮಾರ್ಕಂಡೇಯ ಪುರಾಣದಲ್ಲಿ, ವೇದಗಳಲ್ಲಿ ಕರ್ನಾಟಕ ಪ್ರದೇಶದ ಉಲ್ಲೇಖ, ಕರ್ನಾಟಕ ಜನತೆಯ ಉಲ್ಲೇಖ ಇದೆ ಅನ್ನುವ ಆಧಾರಗಳನ್ನು ಕೆಲವರು ನೀಡಿದ್ದಾರೆ. ಹಾಗೆಯೇ ಮೂಲ ದ್ರಾವಿಡದಿಂದ ದಕ್ಷಿಣ ದ್ರಾವಿಡದ ಬೇರೆ ಬೇರೆ ಭಾಷೆಗಳು ಸರಿಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದ ಕಾಲಕ್ಕೆ ಕೌಲೊಡೆದಿರಬಹುದು ಅಂತ ಒಂದು ಊಹೆಯನ್ನು ಮಾಡಿದ್ದಾರೆ. ನಾವು ಕನ್ನಡ ವರ್ಣಮಾಲೆಯನ್ನು ಕಟ್ಕೊಂಡಿರೋದೇನೆ ಸಂಸ್ಕೃತದ ವರ್ಣಮಾಲೆಯನ್ನು ಆಧರಿಸಿ. ಕನ್ನಡ ಭಾಷೆಗೆ ಒಂದು ಬರಹದ ರೂಪವನ್ನು ಬಹುಶಃ ಕ್ರಿಸ್ತ ಶಕದ ಆರಂಭದಲ್ಲೇ ನಾವು ಕಂಡುಕೊಂಡ್ವಿ ಅಂತ ಕಾಣುತ್ತೆ. ನಮಗೆ ಕ್ರಿಸ್ತ ಶಕ 350ರ ನಂತರದಲ್ಲಿ ಕನ್ನಡದ ಬರಹದ ದಾಖಲೆಗಳು ಸಿಗ್ತವೆ. 450 ಕ್ರಿಸ್ತ ಶಕ 450ರ ಹಲ್ಮಿಡಿ ಶಾಸನವನ್ನು ಹಳೆಯ ಬರಹದ ದಾಖಲೆ ಅಂತ ನಾವು ತಿಳಿಯುವುದು ಉಂಟು. ಕ್ರಿಸ್ತ ಶಕ 300ರ ಹೊತ್ತಿಗೆ ಅದೊಂದು ಬರಹಕ್ಕೆ ಸಿದ್ಧಗೊಂಡ ಭಾಷೆಯಾಗಿ ಕನ್ನಡ ಬೆಳೆದಿದ್ದರೆ, ಕ್ರಿಸ್ತ ಶಕ 8ನೇ ಶತಮಾನದ ಹೊತ್ತಿಗೆ ಅದು ಒಂದು ಮಹಾಕಾವ್ಯಗಳನ್ನು ಬರೆಯಬಲ್ಲಂತಹ ಭಾಷೆಯಾಗಿ ಬೆಳವಣಿಗೆಯನ್ನು ಕಂಡಿರುವುದನ್ನು ನಾವು ಕಾಣ್ಬೋದು. ಸರಿಸುಮಾರು 2500 ವರ್ಷಗಳಷ್ಟು ಹಳತನ, ವರ್ಷಗಳಷ್ಟು ಪ್ರಾಚೀನತೆ ಕನ್ನಡ ಭಾಷೆಗೆ ಇದೆ ಅಂತ ತಜ್ಞರು ಅಂದಾಜು ಮಾಡಿದ್ದಾರೆ. ಏನೇ ಆಗಲಿ, ಅತಿ ಹೆಚ್ಚಿನ ಪ್ರಾಚೀನತೆ ನಮ್ಮ ಭಾಷೆಗೆ ಅತಿ ಹೆಚ್ಚಿನ ಗೌರವವನ್ನು ತಂದುಕೊಡ್ತದೆ ಅಂತೇನು ನಾವು ತಿಳಿಬೇಕಾಗಿಲ್ಲ. ಈಗ ನಾವು ಈ ಮಾತು ಮತ್ತು ಬರಹಗಳ ನಡುವಿನ ಕೆಲವು ಸಾಮ್ಯ ವ್ಯತ್ಯಾಸಗಳನ್ನು, ಸಂಬಂಧಗಳನ್ನು, ಅಲ್ಲಿರುವ ಬೇರೆ ಬೇರೆ ರೀತಿಯ ಅದರ ಕಾರ್ಯಗಳನ್ನು ನಾವು ಚರ್ಚೆ ಮಾಡೋದಕ್ಕೆ ತೊಡಗೋಣ. ಮಾತಿನ ಸ್ವರೂಪ ಮತ್ತು ಬರಹದ ಸ್ವರೂಪವನ್ನು ವ್ಯಾಖ್ಯಾನ ಮಾಡುವಾಗ ನಮ್ಮವರು ಮಾತು ಹೆಚ್ಚು ಅನೌಪಚಾರಿಕವಾಗಿ ಇರುತ್ತೆ, ಬರಹ ಔಪಚಾರಿಕವಾಗಿ ಇರುತ್ತೆ ಅಂತ ಹೇಳುವುದು ಉಂಟು. ಈ ಮಾತು ಮತ್ತು ಬರಹಗಳನ್ನು ನಾವು ಬಳಕೆ ಮಾಡುವಾಗ ಬೇರೆ ಬೇರೆ ಉದ್ದೇಶಗಳಿಗೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ತೀವಿ. ಕೆಲವೊಮ್ಮೆ ತೀರಾ ಖಾಸಗಿಯಾಗಿ ಬಳಸ್ತೀವಿ, ಕೆಲವೊಮ್ಮೆ ಸಾರ್ವಜನಿಕವಾಗಿ ಬಳಸ್ತೀವಿ. ಒಂದ್ಯಾವುದೋ ಧಾರ್ಮಿಕ ಪ್ರವಚನವನ್ನು ನೀಡುವ ಸಂದರ್ಭದಲ್ಲಿ ಒಬ್ಬ ಮಠಾಧೀಶರೋ ಅಥವಾ ಒಬ್ಬ ಸಂತನೋ ಭಾಷೆಯನ್ನು ಬಳಸುವಾಗ, ಮತ್ತು ಒಂದು ತರಗತಿಯಲ್ಲಿ ಉಪನ್ಯಾಸವನ್ನು ನೀಡಬೇಕಾದಾಗ ಒಬ್ಬ ಶಿಕ್ಷಕ ಭಾಷೆಯನ್ನು ಬಳಸುವಾಗ ಅದನ್ನು ನಾವು ಔಪಚಾರಿಕವಾದಂತಹ ಬಳಕೆ ಅಂತ ಕರಿತೀವಿ. ಹಾಗೆಯೇ ಖಾಸಗಿಯಾಗಿ ನಾವು ಮಾತನಾಡುವಾಗ, ಇಬ್ಬರು ಸ್ನೇಹಿತರು ಕೂತು ಮಾತನಾಡುವಾಗ, ಗಂಡ ಹೆಂಡತಿ ಕೂತು ಮಾತನಾಡುವಾಗ ಅದನ್ನು ನಾವು ಅನೌಪಚಾರಿಕವಾದ ಬಳಕೆ ಅಂತ ಕರಿತೀವಿ. ಅಂದರೆ ಮಾತು ಮತ್ತು ಬರಹ ಎರಡೂ ಕಡೆ ಔಪಚಾರಿಕತೆಯೂ ಬಳಕೆಯಾಗುತ್ತೆ, ಅನೌಪಚಾರಿಕತೆಯೂ ಬಳಕೆಯಾಗುತ್ತೆ. ಮಾತು ಮಾತ್ರವೇ ಔಪಚಾರಿಕ ಅಥವಾ ಬರಹ ಮಾತ್ರವೇ ಔಪಚಾರಿಕ, ಮಾತು ಅನೌಪಚಾರಿಕ ಅಂತೇನು ನಾವು ತಿಳಿಬೇಕಾಗಿಲ್ಲ. ಪ್ರಾದೇಶಿಕವಾದಂತಹ ಮತ್ತು ಸಾಮಾಜಿಕವಾದಂತಹ ಆಡುನುಡಿಗಳು ಏನಿದಾವಲ್ಲ, ಇವುಗಳನ್ನು ನಾವು ಇವತ್ತು ಕಾಣೋದಕ್ಕೆ ಸಾಧ್ಯ. ಚಾರಿತ್ರಿಕವಾದಂತಹ ಆಡುನುಡಿಗಳನ್ನು ನಾವು ಹಾಗೆ ಬಹಳ ಹಿಂದಿನ ಆಡುನುಡಿಗಳನ್ನು
ಕಾಣುವುದು ಸ್ವಲ್ಪ ಕಷ್ಟಕರವಾದಂತಹ ಸಂಗತಿ. ಆಧುನಿಕವಾದಂತಹ ತಂತ್ರಜ್ಞಾನ ನಮಗೆ ಧ್ವನಿಮುದ್ರಣದ ಸಾಧ್ಯತೆಯನ್ನು ತೆರೆದಿಟ್ಟಿದೆ, ದೃಶ್ಯ ಚಿತ್ರೀಕರಣದ ಸಾಧ್ಯತೆಯನ್ನು ತೆರೆದಿಟ್ಟಿದೆ. ನಾವೇನನ್ನು ಬೇಕಾದರೂ ರೆಕಾರ್ಡ್ ಮಾಡ್ಕೋಬಹುದು, ಶೂಟಿಂಗ್ ಮಾಡ್ಕೋಬಹುದು. ಹಾಗಾಗಿ ನಮ್ಮ ಆಡು ಮಾತು ಇವತ್ತು ಹೇಗೆ ಬಳಕೆಯಾಗ್ತಾ ಇದೆ ಅನ್ನುವುದನ್ನು ದಾಖಲಿಸಿ ಇಡುವ ಒಂದು ಸಾಧ್ಯತೆ ನಮಗೆ ಇವತ್ತಿದೆ. ಆದರೆ ಆಡು ಮಾತನ್ನು ಬರಹದ ಮೂಲಕ ದಾಖಲಿಸಿ ಇಡುವಂತಹ ಸಾಧ್ಯತೆ ಇದ್ದದ್ದು ಪ್ರಾಚೀನ ಕಾಲದಲ್ಲಿ ಬಹಳ ಕಡಿಮೆ. ಅದರಲ್ಲೂ ಕೆಲವು ತತ್ವಪದಗಳು, ದಾಸರ ಪದಗಳು, ಸ್ವರವಚನಗಳು, ಈ ಥರದ ಸಾಹಿತ್ಯದ ದಾಖಲೆಗಳೇನಿದಾವಲ್ಲ, ಆ ದಾಖಲೆಗಳಲ್ಲಿ ನಮ್ಮ ಆಡು ಮಾತಿನ ವರಸೆಗಳನ್ನು ನಾವು ಇವತ್ತು ತಿಳ್ಕೊಳ್ಬಹುದು. ಆದರೆ ತದ್ವತ್ತಾಗಿ ಆಡು ಮಾತು ಹೇಗೆ ಇತ್ತು ಒಂದಾನೊಂದು ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಅನ್ನುವುದರ ಒಂದು ದಾಖಲೆ ನಮಗೆ ಇವತ್ತು ಸಿಕ್ಕೋದಿಲ್ಲ. ಭಾಷಾ ಬಳಕೆಯ ಒಂದು ನಿಯಮಗಳ ಮೊತ್ತ ಇದೆಯಲ್ಲ, ಅದರಲ್ಲಿ ಬಹಳ ಭಿನ್ನತೆಗಳಿದ್ದಾವೆ. ಮಾತಿಗೆ ನಾವು ಅವುಗಳನ್ನು ಬಳಸುವುದಕ್ಕೂ ಬರಹಕ್ಕೆ ನಾವು ಅವುಗಳನ್ನು ಬಳಸುವುದಕ್ಕೂ ಭಿನ್ನತೆ ಇದೆ. ಮಾತಾಡುವಾಗ ಕೆಲವೊಮ್ಮೆ ನಾವು ಕೆಲವು ಶಬ್ದಗಳನ್ನು ಮತ್ತೆ ಮತ್ತೆ ಪುನರಾವರ್ತಿಸ್ತಾ ಇರಬಹುದು. ಮಾತಾಡುವಾಗ ಮಾತಿನ ನಡುವೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪಾಸನ್ನು, ಅಂದರೆ ವಿರಾಮವನ್ನು ತಗೋತಾರೆ. ಕೆಲವೊಮ್ಮೆ ಕೆಲವು ಮಾತುಗಳಿಗೆ ಬರಹದಲ್ಲಿ ಇರುವ ಹಾಗೆ ಪೂರ್ಣ ವಿರಾಮ, ಅಲ್ಪ ವಿರಾಮ ಮತ್ತಿತರ ಚಿಹ್ನೆಗಳು ಇರುವುದಿಲ್ಲ. ಹಾಗೆಯೇ ಬರಹದ ಒಳಗಡೆ ಒಂದು 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 ನಿರಂತರವಾದಂತಹ ನಿಯಮಗಳ ಸಾತತ್ಯ ಅನ್ನುವುದು ಇರ್ತದೆ. ಆದರೆ ಮಾತಿನ ಒಳಗಡೆ ಹಾಗೆ ಒಂದು ನಿಯಮಗಳ ಸಾತತ್ಯ ಅಂತ ಅನ್ನುವುದು ನಿರಂತರವಾಗಿ ಇರುವುದಿಲ್ಲ. ಹಾಗೆಯೇ ಆ ಕಾರಣಕ್ಕೇ ನಾವು ಮಾತನ್ನು ವ್ಯಕ್ತಿ ವಿಶಿಷ್ಟ, ಜನಾಂಗ ವಿಶಿಷ್ಟ, ಜಾತಿ ವಿಶಿಷ್ಟ, ವೃತ್ತಿ ವಿಶಿಷ್ಟ, ಪ್ರದೇಶ ವಿಶಿಷ್ಟ ಅಂತೆಲ್ಲ ಕರಿತೀವಿ. ಅದು ಪ್ರದೇಶದಿಂದ ಪ್ರದೇಶಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಜಾತಿಯಿಂದ ಜಾತಿಗೆ, ವಯಸ್ಸಿನಿಂದ ವಯಸ್ಸಿಗೆ, ಲಿಂಗದಿಂದ ಲಿಂಗಕ್ಕೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಒಳನುಡಿಗಳು ನಮ್ಮ ಒಳಗಡೆ ಮತ್ತೆ ಮತ್ತೆ ಅವು ಬದಲಾಗ್ತಾ ಇರ್ತವೆ. ನೋಮ್ ಚಾಮ್ಸ್ಕಿ ಈ ಹಿನ್ನೆಲೆಯಲ್ಲೇ ಆಡುನುಡಿಗೆ ನಿರಂತರವಾಗಿ ಯಾವಾಗಲೂ ವ್ಯಾಕರಣ ಅಂತ ಅನ್ನುವುದು ಬದಲಾಗ್ತಾ ಇರ್ತದೆ, ನಿಯಮಗಳು ಬದಲಾಗ್ತಾ ಇರ್ತವೆ. ಮಾತಿನ ವರಸೆ, ಬಳಕೆಯ ಕ್ರಮ ಬದಲಾಗುತ್ತದೆ ಅಂದರೆ ಅಲ್ಲಿ ನಾವು ನಿಯಮಗಳನ್ನು ಬದಲು ಮಾಡ್ತಾ ಇದ್ದೀವಿ ಅಂತ. ಸಮಾಜ ಹೇಗೆ ನಿರಂತರವಾಗಿ ಚಲನಶೀಲವಾದದ್ದೋ ಬದಲಾಗ್ತಾ ಇರುತ್ತೋ ಹಾಗೆ ಸಮಾಜದಲ್ಲಿ ಬಳಕೆಯಾಗುವಂತಹ ಮಾತು ಕೂಡ ಬದಲಾಗ್ತಾ ಇರುತ್ತೆ. ಮಾತಿನ ಧ್ವನಿ ರಚನೆಗೂ ಬರಹದ ಧ್ವನಿ ರಚನೆಗೂ ಭಿನ್ನತೆ ಉಂಟಾಗುವುದಕ್ಕೆ ಒಂದು ಬಹಳ ಮುಖ್ಯವಾದಂತಹ ಕಾರಣವನ್ನು ನಮ್ಮ ಭಾಷಾ ಚಿಂತಕರು ಗುರುತಿಸಿದ್ದಾರೆ. ಅದು ಏನು ಅಂತಂದರೆ, ನಾವು ಬರಹಕ್ಕೆ ಸಂಸ್ಕೃತ ವರ್ಣಮಾಲೆಯನ್ನು ಬಳಸ್ಕೊಂಡಿದ್ದೀವಿ. ಹಾಗೆಯೇ ಸಂಸ್ಕೃತದ ಅನೇಕ ಶಬ್ದಗಳನ್ನು ತತ್ಸಮವಾಗಿ ತದ್ಭವವಾಗಿ ತಂದುಕೊಂಡಿದ್ದೀವಿ. ಅಷ್ಟೇ ಅಲ್ಲ, ನಾವು ಆಡುನುಡಿಯ ಒಳಗಡೆ ಇಂಗ್ಲೀಷನ್ನು ಕೂಡ ನಿರಂತರವಾಗಿ ತಂದುಕೊಳ್ತಾ ಇದ್ದೀವಿ. ಅನೇಕ ಇಂಗ್ಲಿಷ್ ಶಬ್ದಗಳನ್ನು ನಾವು ತತ್ಸಮವಾಗಿ ತದ್ಭವಗಳಾಗಿ ರೂಪಾಂತರಿಸಿಕೊಂಡು ಕೂಡ ಬಳಸ್ಕೊಳ್ತಾ ಇದ್ದೀವಿ. ಕೆಲವೊಮ್ಮೆ ಕನ್ನಡ ಶಬ್ದಗಳನ್ನು ಇಂಗ್ಲೀಷಿನ ಶಬ್ದಗಳ ಜೊತೆ ಬೆರೆಸಿ ಬಳಸುವುದುಂಟು. ಕೆಲವೊಮ್ಮೆ ಕನ್ನಡ ಇಂಗ್ಲಿಷ್ ಶಬ್ದಗಳೆರಡನ್ನೂ ಈ ಕಾಂಪೌಂಡ್ ಗೋಡೆ ಅನ್ನೋ ಥರ, ಟಾಪ್ ಮೇಲೆ ಅನ್ನೋ ಥರ ದ್ವಿರುಕ್ತಿಗಳಾಗಿ ಬಳಸೋದುಂಟು. ನುಡಿ ಬೆರಕೆ ಮಾತ್ರ ಅಲ್ಲ, ಎರಡು ನುಡಿಗಳನ್ನು ಒಟ್ಟು ಸೇರಿಸಿ ದ್ವಿರುಕ್ತಿಗಳಾಗಿ ಬಳಸೋದುಂಟು, ಜೋಡಿ ನುಡಿಗಳಾಗಿ ಬಳಸೋದುಂಟು. ಕೆಲವೊಮ್ಮೆ ಇಂಗ್ಲಿಷ್ನಿಂದ ಕೆಲವು ವರ್ಣಗಳನ್ನೇ, ಧ್ವನಿಗಳನ್ನೇ ನಾವು ಸ್ವೀಕರಿಸಿದ್ದೀವಿ. ನಮ್ಮಲ್ಲಿ ಝ ಅನ್ನುವುದು ಇಲ್ಲ, ಝೆರಾಕ್ಸ್ ಅಲ್ಲಿ ಅದು ಆಡುನುಡಿಯ ಒಳಗಡೆ ಬಂದಿದೆ. ಆ ಪ ಮತ್ತು ಫ, ಅಲ್ಪಪ್ರಾಣ, ಮಹಾಪ್ರಾಣ, ಈ ಎರಡೇ ಬಗೆಯ ಅಕ್ಷರಗಳ ನಡುವೆ ಒಂದು ಫ ಇದೆಯಲ್ಲ, ಅದನ್ನು ನಾವು ನಮ್ಮ ವರ್ಣಮಾಲೆಯ ಒಳಗಡೆ ಹಿಂದಿನಿಂದ ಬಳಸ್ತಾ ಬಂದಿರಲಿಲ್ಲ. ಆದರೆ ಇವತ್ತು ಬಳಸ್ತೀವಿ. ಇಂಗ್ಲೀಷ್ನಲ್ಲಿ ಳ ಇಲ್ಲ, ಎಲ್ ಅಷ್ಟೇ ಇರೋದು. ಸೊ ಅನೇಕ ಭಾಷೆಗಳಲ್ಲಿ ಇನ್ನೊಂದು ಭಾಷೆಯಲ್ಲಿ ಇರುವಂತಹ ಎಲ್ಲ ಧ್ವನಿ ಪ್ರಾತಿನಿಧ್ಯ ಲಿಪಿಗಳಲ್ಲಿ ಇರ್ತದೆ ಅಂತೇನು ನಾವು ತಿಳಿಬೇಕಾಗಿಲ್ಲ. ಕನ್ನಡ ವರ್ಣಮಾಲೆಯ ಒಳಗಡೆ ಕನ್ನಡ ಆಡುನುಡಿಯಲ್ಲಿ ಇರುವ ಎಲ್ಲ ದನಿಗಳು, ಏರಿಳಿತಗಳು,
ಭಾವಾಭಿವ್ಯಕ್ತಿಗಳು ಸ್ಥಾನವನ್ನು ಪಡೆದಿದ್ದಾವ ಅಂದರೆ ಇಲ್ಲ. ಹಾಗೆ ಆಡುನುಡಿಯಲ್ಲಿ ಇರುವ ಎಲ್ಲ ದನಿಗಳಿಗೂ ಲಿಪಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಡುವುದು ಬಹಳ ಕಷ್ಟದ, ಬಹಳ ಸವಾಲಿನ ಕೆಲಸ. ಭಾಷೆಯ ಬಳಕೆ ಇದೆಯಲ್ಲ, ಅದು ಅಪಾರವಾದದ್ದು. ಅದರ ವಿಸ್ತಾರ ಅದು ಅಂತ್ಯವಿಲ್ಲದ್ದು, ಎಣೆ ಇಲ್ಲದ್ದು, ಎಣಿಕೆಗೆ ಸಿಗದಂಥದ್ದು. ಆದರೆ ಹಾಗೆ ನಾವು ವರ್ಣಮಾಲೆಯನ್ನು ರೂಪಿಸ್ಕೊಳ್ಳುವುದಕ್ಕೆ ಆಗುವುದಿಲ್ಲ. ಸಂಖ್ಯಾವಾಚಕಗಳನ್ನು ಹಾಗೆಯೇ ನಾವು ಹಾಗೆ ಎಣೆಯಿಲ್ಲದ ಹಾಗೆ ರೂಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವು ಸಿಂಬಲ್ಗಳನ್ನು ಇಟ್ಕೊಂಡು ನಾವು ಆ ಅಸಂಖ್ಯತೆಯನ್ನು ಕಟ್ಕೊಳ್ಬೇಕಾಗತ್ತೆ. ಆಡುನುಡಿ ಮತ್ತು ಬರಹ ಇವೆರಡರ ನಡುವೆ ಒಂಥರದ ಎಂಥ ಸಂಬಂಧ ಇದೆ ಅಂತಂದರೆ, ಬರೆದದ್ದನ್ನು ಬರೆದ ಹಾಗೆಯೇ ನಾವು ಓದುವುದು, ಹಾಗೆಯೇ ನಾವು ಏನು ಮಾತನಾಡ್ತೀವೋ ಮಾತನಾಡುವ ರೀತಿಯಲ್ಲಿಯೇ ನಾವು ಬರೆಯುವುದಿಲ್ಲ. ಎಷ್ಟೋ ಶಬ್ದಗಳನ್ನು, ಈಗ ಉದಾಹರಣೆಗೆ ನಾವು ಬ್ರಾಹ್ಮಣ ಅನ್ನುವುದನ್ನು ಬರೆಯುವಾಗ ಬ್ರಾಹ್ಮಣ ಅಂತ ಬರೀತೀವಿ, ಓದುವಾಗ ಬ್ರಾಹ್ಮಣ ಅಂತ ಓದ್ತೀವಿ. ಅಂದರೆ ನಮ್ಮ ಮಾತಿನ ಉಚ್ಚಾರ ಮತ್ತು ಅಕ್ಷರದ ದಾಖಲೆ ಇವೆರಡರ ನಡುವೆ ಕಂದಕ ಇದ್ದೇ ಇದೆ. ಆಮೇಲೆ ಓದಿನ ವಿಚಾರವನ್ನು ಮಾತಾಡುವಾಗ ಕಣ್ಣೋದು, ಮೌನವಾದಂತಹ ಓದು, ಗಟ್ಟಿಯಾದಂತಹ ಓದು, ಹೀಗೆ ಬೇರೆ ಬೇರೆ ಬಗೆಯ ಓದುಗಳು ಇದ್ದಾವೆ. ನಮ್ಮ ಸಾಹಿತ್ಯದ ವಿಚಾರಕ್ಕೆ ಬಂದರೆ, ನಮ್ಮ ಪರಂಪರೆ ಕೇಳು ಜನಮೇಜಯ, ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಈ ರೀತಿಯಲ್ಲಿ ಇನ್ನೊಬ್ಬರಿಗೆ ಓದಿ ಹೇಳಬಲ್ಲ ಪರಂಪರೆ ನಮ್ಮವು. ಓದು ಕಾವ್ಯಗಳೂ ಹೌದು, ಕೇಳು ಕಾವ್ಯಗಳೂ ಹೌದು. ಓದಿ ಹೇಳುವ ಪರಂಪರೆ ನಮ್ಮಲ್ಲಿ ಇತ್ತು. ಅಷ್ಟೇ ಅಲ್ಲ, ಕಾವ್ಯವನ್ನು ಅನುಸಂಧಾನ ಮಾಡುವಾಗ ಬರವಣಿಗೆಯನ್ನು ಜನಗಳಿಗೆ ತಲುಪಿಸುವಂತಹ ನೆಲೆಯಲ್ಲಿ ಅದನ್ನು ವಾಚನ ಮಾಡುವ, ಪಠಣ ಮಾಡುವ, ಗಮಕ ವಾಚನ ಮಾಡುವ, ಪಾರಾಯಣ ಮಾಡುವ, ಹೀಗೆ ಹಲವಾರು ಬಗೆಯ ಪದ್ಧತಿಗಳು ಹಿಂದೆ ಇದ್ದದ್ದನ್ನು ಕಾಣ್ತೇವೆ. ಈಗ ಬರಹವನ್ನು ನಾವು ಅನುಸಂಧಾನ ಮಾಡುವ, ಸಾಹಿತ್ಯವನ್ನು ಅನುಸಂಧಾನ ಮಾಡುವ ನೆಲೆಗಳು ಇನ್ನೂ ವಿಸ್ತರಣೆಯನ್ನು ಕಂಡಿದ್ದಾವೆ, ಭಿನ್ನ ಭಿನ್ನ ಆಗಿದ್ದಾವೆ. ನಮ್ಮಲ್ಲಿ ಬರಹ ಮಾತಾಗುವ ಒಂದು ಕ್ರಿಯೆ ಉಂಟು. ಹಿಂದಿನಿಂದನೂ ಅದು ಇದೆ, ಇವಾಗಲೂ ಇದೆ. ಬಹಳ ಹಿಂದಿನಿಂದ ಅನೇಕ ಬಗೆಯ ನಾಟಕಗಳಲ್ಲಿ, ಜನಪದ ನಾಟಕಗಳಲ್ಲಿ ವಿಶೇಷವಾಗಿ ಸಂಭಾಷಣೆಗಳನ್ನು ಬರೆದುಕೊಂಡು ಅವುಗಳನ್ನು ಕಂಠಸ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ನಾಟಕಕ್ಕೆ ಬಂದು ಮಾತಾಡೋದು ಇರ್ತಿತ್ತು. ಇವತ್ತಂತೂ ರೇಡಿಯೋಗಳಲ್ಲಿ, ಟಿ ವಿಗಳಲ್ಲಿ ವಾರ್ತಾವಾಚಕರು ಬರೆದದ್ದನ್ನೇ ವಾಚಿಸ್ತಾರೆ, ಅಂದರೆ ಬರಹವನ್ನು ಮಾತಾಗಿ ಪರಿವರ್ತಿಸ್ತಾರೆ. ನಮ್ಮ ಅನೇಕ ಟಿ ವಿ ಧಾರಾವಾಹಿಗಳು, ಸಿನಿಮಾಗಳು ಹಾಗೆ ಓತಪ್ರೋತವಾಗಿ ಇದ್ದಕ್ಕಿದ್ದ ಹಾಗೆ ಆನ್ ಸ್ಪಾಟ್ ತಮ್ಮ ಸಂಭಾಷಣೆಗಳನ್ನು ಸೃಷ್ಟಿ ಮಾಡಿಕೊಳ್ಳೋದಿಲ್ಲ. ಕೆಲವು ವಿನಾಯಿತಿಗಳು ಅದಕ್ಕೆ ಇರಬಹುದು, ಆದರೆ ಅವೆಲ್ಲವೂ ಪೂರ್ವದಲ್ಲಿ ಬರೆದು ಇಡಲ್ಪಟ್ಟ ಬರಹಗಳಾಗಿದ್ದು ಆನಂತರದಲ್ಲಿ ಅವು ಮಾತುಗಳಾಗಿ ಪರಿವರ್ತನೆ ಆಗ್ತವೆ. ನಮ್ಮಲ್ಲಿ ಹಿಂದೆ ಹರಿಕತೆ ಓದಿಸೋದು ಅನ್ನೋದು ಒಂದಿತ್ತು ಪದ್ಧತಿ. ಆ ಕಲ್ಪನೆಯೇ ಕಥೆಯನ್ನು ಓದಿಸುವುದು. ಅಂದರೆ ಬರಹವನ್ನು ಇತರರಿಗೆ ಮಾತಾಗಿ ಪರಿವರ್ತಿಸಿ ಹೇಳುವ, ಬರಹವನ್ನು ವಾಚನವಾಗಿ ಪರಿವರ್ತಿಸಿ, ಪಠಣವಾಗಿ ಪರಿವರ್ತಿಸಿ ಹೇಳುವ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು. ಹಾಗೆಯೇ ಇತ್ತೀಚೆಗೆ ನಾವು ಮಾತನ್ನು ಬರಹ ಮಾಡುವ ಪ್ರಕ್ರಿಯೆಯನ್ನು ರೂಢಿಸ್ಕೊಂಡಿದ್ದೀವಿ. ವಿಶೇಷವಾಗಿ ಜನಪದ ಪರ್ಫಾರ್ಮಿಂಗ್ ಆರ್ಟ್ಸ್ ಏನಿದ್ದಾವೆ, ಆ ಜನಪದ ಪ್ರದರ್ಶನ ಕಲೆಗಳನ್ನು ಮತ್ತು ಮೌಖಿಕ ಮಹಾಕಾವ್ಯಗಳನ್ನು ನಾವಿವತ್ತು ಮುದ್ರಣಕ್ಕೆ ತರ್ತಾ ಇದ್ದೀವಿ. ಬುಕಿಶ್ ಫಾರ್ಮ್ಗೆ ಅವುಗಳನ್ನು ಪರಿವರ್ತಿಸ್ತಾ ಇದ್ದೀವಿ. ಹಾಗೆ ಪರಿವರ್ತಿಸುವ ಮೂಲಕ ಮಾತನ್ನು ಬರಹವಾಗಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಂದರೆ ಈ ಎರಡೂ ಕ್ರಿಯೆಗಳು, ಬರಹವನ್ನು ಮಾತಾಗಿಸುವ ಕ್ರಿಯೆಗಳು, ಮಾತನ್ನು ಬರಹವಾಗಿಸುವ ಕ್ರಿಯೆಗಳು, ಈ ಎರಡೂ ಕ್ರಿಯೆಗಳು ನಡೀತಾ ಇದ್ದಾವೆ. ಈಗಲೂ ನಡೀತಾ ಇದ್ದಾವೆ, ಹಿಂದಿನೂ ನಡೀತಾ ಇದ್ದವು. ತಂತ್ರಜ್ಞಾನದ ಪ್ರವೇಶ ಆದಮೇಲಂತೂ ಈ ಮಾತು ಮತ್ತು ಬರಹಗಳ ನಡುವೆ ಒಂದು
ಕಂದಕ ಏನಿತ್ತು ಆ ಕಂದಕ ಕಡಿಮೆ ಆಗ್ತಾ ಇದೆ. ನಾವಿವತ್ತು ವಾಯ್ಸ್ ರೆಕಾರ್ಡ್ ಮಾಡಬಹುದು, ಅಭಿನಯದ ದೃಶ್ಯವನ್ನು ರೆಕಾರ್ಡ್ ಮಾಡಬಹುದು. ರೆಕಾರ್ಡ್ ಮಾಡ್ತಾ ಅದಕ್ಕೆ ಎಡಿಟ್ ಮಾಡುವ ಸಾಧ್ಯತೆಗಳು ತಂತ್ರಜ್ಞಾನದಿಂದ ಸಾಧ್ಯ ಆಗಿದ್ದಾವೆ. ಅದಕ್ಕೊಂದು ಚಿತ್ರವನ್ನು ಸೇರಿಸಬಹುದು, ಒಂದು ಆನಿಮೇಷನನ್ನು ಸೇರಿಸಬಹುದು, ಒಂದು ಗ್ರಾಫಿಕ್ಕನ್ನು ಸೇರಿಸಬಹುದು. ಬರವಣಿಗೆಯನ್ನು ನಾವು ಸಬ್ಟೈಟ್ಲ್ಗಳಾಗಿ ಕೆಳಗಡೆ ರನ್ ಮಾಡಬಹುದು. ಆಮೇಲೆ ಮಲ್ಟಿಮೀಡಿಯಾ ಸಾಧ್ಯತೆ ಇದೆಯಲ್ಲ, ಅದು ಇವತ್ತು ಬರಹ ಮತ್ತು ಮಾತನ್ನು ಒಟ್ಟಿಗೆ ಇರಿಸುವ ಒಂದು ಸಾಧ್ಯತೆಯನ್ನು ಸೃಷ್ಟಿಸಿದೆ. ಈ ಮಲ್ಟಿಮೀಡಿಯಾ ಸಾಧ್ಯತೆ ಬರಹ ಮತ್ತು ಮಾತುಗಳ ಸಾಧ್ಯತೆಗಳನ್ನು ವಿಸ್ತರಿಸಿದೆ ಕೂಡ. ಹಿಂದೆ ಬರಹವನ್ನು ನಾವು ಸೃಷ್ಟಿ ಮಾಡಿಕೊಂಡದ್ದೇ ನಾವು ನೇರವಾಗಿ ಯಾರನ್ನ ಭೇಟಿ ಮಾಡಿ ಹೇಳುವುದಕ್ಕೆ ಸಾಧ್ಯವಿಲ್ಲವೋ ಅಂಥವರಿಗೆ ನಮ್ಮ ವಿಚಾರವನ್ನು ಬರಹದ ಮೂಲಕ ತಲುಪಿಸುವುದಕ್ಕೆ ಬರಹವನ್ನು ನಾವು ಸೃಷ್ಟಿ ಮಾಡಿಕೊಂಡ್ವಿ. ಆಮೇಲೆ ನಾವು ಬದುಕಿಲ್ಲದ ಕಾಲಕ್ಕೂ ಮುಂದೆ ನೂರಾರು ವರ್ಷಗಳ ನಂತರದಲ್ಲಿಯೂ ನಮ್ಮ ಬರವಣಿಗೆಯನ್ನು ಜನ ಓದಲಿ ಅನ್ನುವ ದೃಷ್ಟಿಯಿಂದ ಅನೇಕ ಶಾಸ್ತ್ರಗಳನ್ನು, ಅನೇಕ ಜ್ಞಾನಶಾಸ್ತ್ರಗಳನ್ನು, ಅನೇಕ ಸಾಹಿತ್ಯ ಕೃತಿಗಳನ್ನು, ಕಾವ್ಯ ಪುರಾಣಗಳನ್ನು ನಾವು ಬರೆದಿಟ್ವಿ. ಆಚಾರ ವಿಚಾರಗಳನ್ನು, ಕಾನೂನಿನ ವಿಚಾರಗಳನ್ನು ಬರೆದಿಟ್ಟು ಅವುಗಳನ್ನು ಅಕ್ಷರದ ಮೂಲಕ ಮುಂದಿನ ಪೀಳಿಗೆಗೆ ದಾಟಿಸುವುದು ನಮಗೆ ಅಗತ್ಯ ಇತ್ತು. ನಮ್ಮಲ್ಲಿ ಜ್ಞಾನವನ್ನು, ಆಚಾರಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಮೌಖಿಕವಾಗಿ ದಾಟಿಸುವುದು, ಆಚಾರದ ಮೂಲಕ ದಾಟಿಸುವುದು ಇತ್ತು. ಹಾಗೆಯೇ ಬಾಯ್ದೆರೆಯನ್ನು ದಾಟಿ ಅಕ್ಷರದ ಮೂಲಕ ದಾಟಿಸುವ ಒಂದು ಪ್ರವೃತ್ತಿಯನ್ನು ಕೂಡ ನಾವು ರೂಪಿಸ್ಕೊಂಡ್ವಿ. ಆದರೆ ಹೀಗೆ ಕಾಲವನ್ನು ದಾಟಬಲ್ಲಂತಹ, ಒಂದು ಪ್ರದೇಶವನ್ನು ದಾಟಿ ಚಲಿಸಬಲ್ಲಂತಹ ಶಕ್ತಿ ಬರಹಕ್ಕೆ ಏನಿತ್ತು ಅದು ಇವತ್ತು ಮಾತಿಗೂ ಕೂಡ ಕ್ರಿಯೇಟ್ ಆಗಿದೆ. ಅಂದರೆ ಇವತ್ತು ಯಾವುದೋ ಜಗತ್ತಿನ ಒಂದು ಮೂಲೆಯಲ್ಲಿ ಯಾರೋ ಒಬ್ಬರು ಮಾತಾಡ್ತಾ ಇದ್ರೆ ಆ ಮಾತನ್ನು, ಆ ಭಾಷಣವನ್ನು ಲೈವ್ ತೋರಿಸುವಂತಹ ಸಾಧ್ಯತೆ, ಯಾರೋ ಎಲ್ಲೋ ಆಟ ಆಡ್ತಾ ಇದ್ರೆ, ಎಲ್ಲೋ ಒಂದು ರಿಯಾಲಿಟಿ ಶೋ ನಡೀತಾ ಇದ್ರೆ ಅದನ್ನು ಲೈವ್ ತೋರಿಸುವಂತಹ ಸಾಧ್ಯತೆ ಇವತ್ತು ತಂತ್ರಜ್ಞಾನದಿಂದ ಸೃಷ್ಟಿಯಾಗಿದೆ. ಅಂದರೆ ಕಾಲ ಮತ್ತು ಸ್ಥಳಗಳನ್ನು ಮಾತು ಕೂಡ ದಾಟಬಲ್ಲದು, ಬರಹ ಕೂಡ ದಾಟಬಲ್ಲದು, ದೃಶ್ಯ ಕೂಡ ದಾಟಬಲ್ಲದು ಇವತ್ತು. ಸೊ ತಂತ್ರಜ್ಞಾನ ನಮಗೆ ಹೀಗೆ ಬರಹ ಮತ್ತು ಮಾತಿಗೆ ಹೊಸ ಸಾಧ್ಯತೆಗಳನ್ನು ನಿರ್ಮಿಸಿಕೊಟ್ಟಿದೆ. ನಾವು ರೇಡಿಯೋ ಬಳಸೋಕೆ ಶುರು ಮಾಡಿದಾಗಲೇ, ದೂರವಾಣಿ ಬಳಸೋದಕ್ಕೆ ಶುರು ಮಾಡಿದಾಗಲೇ ನಮ್ಗೆ ಆ ಥರದ ಸಾಧ್ಯತೆಗಳು ತೆರೆಕೊಂಡಿದ್ವು. ಇವತ್ತಂತೂ ಮೊಬೈಲ್ ನಮ್ಮ ಕೈಗೆ ಬಂದು ಹೊಸ ಹೊಸ ರೀತಿಯ ಪ್ರಯೋಗಗಳನ್ನು ಪ್ರತಿಯೊಬ್ಬರೂ ಕೂಡ ಮಾಡುವುದಕ್ಕೆ ಸಾಧ್ಯವಾಗಿದೆ. ಜ್ಞಾನ ಅಂತ ಅನ್ನುವುದು ಕೆಲವು ಜನರ ಒಂದು ಪ್ರಿವಿಲೇಜ್ ಆಗಿ ಇವತ್ತು ಉಳಿದಿಲ್ಲ. ಸೋಷಿಯಲ್ ಮೀಡಿಯಾ ಬಂದ ನಂತರದಲ್ಲಿ, ಎಜುಕೇಷನ್ ಎಲ್ರಿಗೂ ತೆರೆಕೊಂಡ ನಂತರದಲ್ಲಿ, ಎಲ್ಲರೂ ಅಕ್ಷರಸ್ಥರಾದ ನಂತರದಲ್ಲಿ ಎಲ್ಲ ಬಗೆಯ ಜ್ಞಾನಗಳು ಮಾಹಿತಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಅವು ಮಾತಿನ ರೂಪದ ಮಾಹಿತಿಗಳಾಗಬಹುದು, ದೃಶ್ಯ ರೂಪದ ಮಾಹಿತಿಗಳಾಗಬಹುದು, ಅಕ್ಷರ ರೂಪದ ಮಾಹಿತಿಗಳಾಗಬಹುದು, ಚಿತ್ರ ರೂಪದ ಮಾಹಿತಿಗಳಾಗಬಹುದು, ಅದು ಡಿಜಿಟಲ್. ನಾವಿವತ್ತು ಅನೇಕ ಹಳೆಯ ಗ್ರಂಥಗಳನ್ನು ಡಿಜಿಟಲೈಸ್ ಮಾಡುವಂತಹ ತಂತ್ರಜ್ಞಾನವನ್ನು ಬೆಳೆಸ್ಕೊಂಡಿದ್ದೀವಿ. ಹಾಗೆಯೇ ಡಿಜಿಟಲೈಸ್ ಮಾಡಿದ ಅಥವಾ ಚಿತ್ರ ಮಾಡಿದ ಅಕ್ಷರಗಳನ್ನು ಮತ್ತೆ ಟೆಕ್ಸ್ಟನ್ನಾಗಿ, ಪಠ್ಯವನ್ನಾಗಿ ಪರಿವರ್ತಿಸಿಕೊಳ್ಳಬಲ್ಲಂತಹ OCR ತಂತ್ರಜ್ಞಾನ ಕೂಡ ಇವತ್ತು ಇದೆ ನಮ್ಮಲ್ಲಿ. ಹಾಗೆಯೇ ಮಾತನ್ನು ಅಕ್ಷರವಾಗಿ ಪರಿವರ್ತಿಸುವ, ಅಕ್ಷರವನ್ನು ಮಾತಾಗಿ ಪರಿವರ್ತಿಸುವ ಸ್ಪೀಚ್ ಟು ಟೆಕ್ಸ್ಟ್, ಟೆಕ್ಸ್ಟ್ ಟು ಸ್ಪೀಚ್ ಆ್ಯಪ್ಗಳನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ಇವತ್ತು ಆ ಕಾರಣಕ್ಕೇನೆ ನಮ್ಮಲ್ಲಿ ಧ್ವನಿ ಮುದ್ರಿಸುವ ಸಾಧ್ಯತೆ ಮತ್ತು ಈ ವಾಯ್ಸನ್ನು ಟೆಕ್ಸ್ಟನ್ನಾಗಿ ಪರಿವರ್ತಿಸುವ, ಟೆಕ್ಸ್ಟನ್ನು ವಾಯ್ಸನ್ನಾಗಿ ಪರಿವರ್ತಿಸುವ ಸಾಧ್ಯತೆ ಇವತ್ತು ಇರುವುದರಿಂದ ನಮ್ಮಲ್ಲಿ ಪುಸ್ತಕೋದ್ಯಮ ಹೊಸ ರೀತಿಯಲ್ಲಿ ರೂಪಾಂತರವನ್ನು ಹೊಂದುತ್ತಾ ಇದೆ. ಅಂದರೆ ಓದಬಹುದಾದ ರೂಪದಲ್ಲೇ ಮುದ್ರಿತವಾಗ್ತಾ ಇದ್ದಂತಹ ಪುಸ್ತಕಗಳು ಇವತ್ತು ಧ್ವನಿಮುದ್ರಿತವಾಗಿ ಕೇಳು ಪುಸ್ತಕಗಳಾಗಿ, ಆಡಿಯೋ ಬುಕ್ಗಳಾಗಿ ರೂಪಾಂತರವನ್ನು ಪಡಿತಾ ಇದ್ದಾವೆ. ಅಂದರೆ ಬರಹ ಮತ್ತು ಮಾತಿನ ನಡುವಿನ ಸಂಬಂಧಗಳು
ತಂತ್ರಜ್ಞಾನದ ಪ್ರವೇಶದಿಂದಾಗಿ ಅವು ಭಿನ್ನವಾದ ವಿಸ್ತರಣೆಯನ್ನು ಪಡ್ಕೊಂಡಿದ್ದಾವೆ. ಬೇರೆ ಬೇರೆ ರೂಪಗಳನ್ನು, ಸಾಧ್ಯತೆಗಳನ್ನು ಕಂಡುಕೊಂಡಿದ್ದಾವೆ. ಹಿಂದೆ ನಮ್ಮಲ್ಲಿ ಮಾತು ಅಂತಂದರೆ ಮುತ್ತು ಅನ್ನೋ ಥರದ ಒಂದು ಮಾತು ಇತ್ತು. ಮಾತು ಕೊಡುವುದು ಅಂತ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅನ್ನುವ ನಂಬಿಕೆ ಇತ್ತು. ಮಾತು ಕೊಡೋದು ಅಂತಂದರೆ ಒಂದು ಸಾರಿ ನೀವು ಮಾತಾಡ್ಬಿಟ್ರೆ ನಿಮ್ಮ ಮಾತಿಗೆ ನೀವು ಬದ್ಧವಾಗಿರಬೇಕು ಅಂತ. ಭಾಷೆ ಕೊಡೋದು, ವಾಗ್ದಾನ ಕೊಡುವುದು, ವಾಗ್ದಾನ ಮಾಡುವುದು, ಆಣೆ ಮಾಡುವುದು, ಇದೆಲ್ಲವೂ ಕೂಡ ಆಡು ನುಡಿಯ ಮೂಲಕ ನೀವು ಒಂದು ನಂಬಿಕೆಯನ್ನು ಸೃಷ್ಟಿಸುವುದು, ಒಂದು ಬದ್ಧತೆಯನ್ನು ತೋರ್ಪಡಿಸುವುದು ಆಗಿತ್ತು. ಆದರೆ ಹೆಚ್ಚು ಜನರು ಅಕ್ಷರಸ್ಥರಾಗುವುದಕ್ಕೆ ತೊಡಗಿದ ಹಾಗೆ ಮಾತು ಕ್ರಮೇಣ ತನ್ನ ನಂಬಿಕೆಯನ್ನು ಕಳ್ಕೊಳ್ತಾ ಬರ್ತಾ ಇದೆ. ಇವತ್ತು ಜನ ಕೇವಲ ಅಕ್ಷರಗಳನ್ನು ಬಲ್ಲ ಅಕ್ಷರಸ್ಥರು ಮಾತ್ರ ಆಗ್ತಾ ಇಲ್ಲ. ಅವರು ಬೇರೆ ಬೇರೆ ರೀತಿಯ ಜ್ಞಾನಗಳನ್ನು ಬಲ್ಲ, ತಂತ್ರಜ್ಞಾನಗಳನ್ನು ಬಲ್ಲ ಸಾಕ್ಷರರು ಕೂಡ ಆಗ್ತಾ ಇದ್ದಾರೆ. ಇವತ್ತು ನಾವು ನೆಟ್ ಲಿಟ್ರಸಿ ಅಂತ ಕರಿತೀವಿ, ಕಂಪ್ಯೂಟರ್ ಲಿಟ್ರಸಿ ಅಂತ ಕರಿತೀವಿ, ಮೆಡಿಸಿನ್ ಲಿಟ್ರಸಿ ಅಂತ ಕರಿತೀವಿ. ಅಂದರೆ ಬೇರೆ 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 ರೀತಿಯ ಜ್ಞಾನಕ್ಕೆ ಸಂವಾದಿಯಾಗಿ ನಾವು ಲಿಟ್ರಸಿ, ಸಾಕ್ಷರತೆ ಅನ್ನುವ ಶಬ್ದವನ್ನು ಬಳಸ್ತಾ ಇದ್ದೀವಿ. ಮಾತು ಕೊಡುವುದು ಬರೆದು ಕೊಡುವಷ್ಟು ಮುಖ್ಯ ಅಲ್ಲ. ಮಾತು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಬರೆದು ಕೊಡೋದೇ ಮುಖ್ಯ. ಹೆಚ್ಚು ನಂಬಿಕೆ ಉಂಟಾಗುವುದು ಬರೆದು ಕೊಟ್ಟಾಗ. ಬರೆದು ಕೊಟ್ಟ ಮೇಲೆ ಅದರ ಪ್ರಕಾರ ನಡ್ಕೊಳ್ಬೇಕು. ಅಂದರೆ ಇವಾಗ ಬರೆದು ಕೊಟ್ರೆ ಸಾಲದು, ಬರೆದದ್ದನ್ನು ನೋಂದಣಿ ಮಾಡಿಸ್ಬೇಕು, ರಿಜಿಸ್ಟರ್ ಮಾಡಿಸ್ಬೇಕು. ನಾನೇ ನಿನಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದೀನ ಅಂತ ಕೂಡ ಕೇಳೋದು ಉಂಟು. ಈ ನಂಬಿಕೆ ದ್ರೋಹ ಬರಹಕ್ಕೂ ಈಗ ಪ್ರವೇಶ ಮಾಡ್ತಾ ಇದೆ. ಬರೆದದ್ದನ್ನು ನೋಂದಾವಣೆ ಮಾಡಿಸೋದು, ರಿಜಿಸ್ಟರ್ ಮಾಡಿಸೋದು, ಮತ್ತು ಆ ಮೂಲಕವಾಗಿ ಯಾರೋ ಕೆಲವರು, ಅವರು ಒಬ್ಬ ನೋಟರಿ ಇರಬಹುದು, ಒಬ್ಬ ಲಾಯರ್ ಇರಬಹುದು, ಒಬ್ಬ ರಿಜಿಸ್ಟ್ರಾರ್ ಇರಬಹುದು, ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿ ಇರಬಹುದು, ಅವರು ನಿಮ್ಮ ಬರಹಕ್ಕೆ ಒಂದು ಅಧಿಕೃತತೆಯ ಮುದ್ರೆಯನ್ನು ಒತ್ತಬೇಕು. ಆವಾಗ ಆ ಬರಹಕ್ಕೆ ಒಂದು ಅಧಿಕೃತತೆ ಬರ್ತದೆ. ಮಾತಿಗಿದ್ದ ಅಧಿಕೃತತೆ ಅದು ಚಂಚಲವಾಗಿ ಬರಹಕ್ಕೆ ಬಂದು, ಬರಹಕ್ಕೂ ಇದ್ದ ಅಧಿಕೃತತೆ ಚಂಚಲವಾಗಿ ಈಗ ಅದನ್ನು ಇನ್ಯಾರಾದರೂ ತಮ್ಮ ಮೊಹರು ಮತ್ತು ತಮ್ಮ ಸಹಿಯ ಮೂಲಕ ಅಧಿಕೃತಗೊಳಿಸಬೇಕಾದಂತಹ ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಇನ್ನು ಮಾತಿನ ನಿಯೋಗ ಮತ್ತು ಅದರ ಅನನ್ಯತೆ, ಅದರ ವಿಶಿಷ್ಟತೆ, ಅದರ ವಿಚಾರನ ನಾವೀಗ ಸ್ವಲ್ಪ ಚರ್ಚೆ ಮಾಡೋಣ. ಬಸವನ ಆಟ ಆಡಿಸೋದು, ದೊಂಬರ ಆಟ ಆಡಿಸೋದು, ಹಾವಾಡಿಸೋದು, ಹಳೆ ಪಾತ್ರೆ ಸಾಮಾನಂತ ಕೂಗುತ್ತಾ ಬೀದಿನಲ್ಲಿ ಬರೋದು, ಅಥವಾ ಬೀದಿನಲ್ಲಿ ತರಕಾರಿ ಮಾರಾಟ ಮಾಡುವವನು ಕೂಗುತ್ತಾ ಬರೋದು, ಇಲ್ಲೆಲ್ಲ ಅವರವರಿಗೆ ಅವರವರದೇ ಆದಂತಹ ಒಂದು ಮಾತಿನ ವರಸೆ, ಮಾತಿನ ರೀತಿ, ಶೈಲಿ ಇರೋದನ್ನು ನಾವು ಕಾಣ್ತೀವಿ. ಹಾಗೆ ಬರಹದಲ್ಲಿಯೂ ಕೂಡ ಆ ವಿಶಿಷ್ಟತೆ, ಆ ಅನನ್ಯತೆ, ಆ ಶೈಲಿ ಅನ್ನುವುದು ಇರ್ತದೆ. ನಮ್ಮಲ್ಲಿ ಕೈ ಬರಹಕ್ಕೆ ಅವರದ್ದೇ ಆದಂತಹ ಒಂದು ಸ್ಟೈಲ್, ಒಂದು ವಿಶಿಷ್ಟತೆ ಇರೋದನ್ನು ನಾವು ಕಾಣ್ತೀವಿ. ಒಬ್ಬೊಬ್ಬರ ಕೈ ಬರಹ ಕೂಡ ಭಿನ್ನ. ಹಾಗಾಗಿ ನಮ್ಮಲ್ಲಿ ಕೈ ಬರಹಗಳು ವೈವಿಧ್ಯಮಯವಾಗಿ ಇದ್ದಾವೆ. ಒಬ್ಬೊಬ್ಬರ ವೃತ್ತಿಯ ಭಾಷೆಯ ಬಳಕೆಯು ಭಿನ್ನ. ಮಾತಿನ ಕಾರ್ಯ, ಮಾತಿನ ನಿಯೋಗ, ಮಾತಿನ ಕೆಲಸ, ಆ ಮಾತಿನ ಶೈಲಿಯನ್ನು ನಿರ್ಧರಿಸೋದನ್ನು ನಾವು ಕಾಣಬಹುದು. ಒಂದು ಕ್ರಿಕೆಟ್ ಕಾಮೆಂಟ್ರಿಯನ್ನು ಕೇಳುವಾಗ, ಒಂದು ಕುಸ್ತಿ ಕಾಮೆಂಟ್ರಿಯನ್ನು ಕೇಳುವಾಗ ಅದಕ್ಕೆ ಅದರದೇ ಆದಂತಹ ಒಂದು ಮಾತಿನ ವಿಶಿಷ್ಟತೆ ಇರುತ್ತೆ. ಹಾಗೆ ಒಂದು ವೇದಿಕೆಯ ಭಾಷಣವನ್ನು ಕೇಳುವಾಗ ಅದಕ್ಕೊಂದು ಮಾತಿನ ವಿಶಿಷ್ಟತೆ ಇರುತ್ತೆ. ಒಂದು ಹರಕತೆ ಕೇಳುವಾಗ ಅದಕ್ಕೊಂದು ವಿಶಿಷ್ಟತೆ ಇರುತ್ತೆ, ಒಂದು ಅನನ್ಯತೆ ಇರುತ್ತೆ, ಅದಕ್ಕೊಂದು ಐಡೆಂಟಿಟಿ ಇರುತ್ತೆ. ಆದರೆ ಬರಹ ಏನು ಮಾಡ್ತಾ ಇದೆ ಅಂದರೆ, ಈ ರೀತಿಯ ಆಡು ನುಡಿಗಳಿಗೆ, ಈ ರೀತಿಯ ಸಾಮಾಜಿಕ ಬಳಕೆಗಳಿಗೆ ಇರುವಂತಹ ವಿಶಿಷ್ಟತೆಯನ್ನು ಕಳ್ಕೊಳ್ತಾ ಬರುತ್ತೆ. ಅಂದರೆ ಬರಹಕ್ಕೆ ವಿಶಿಷ್ಟತೆ, ಅನನ್ಯತೆ ಇರೋದಿಲ್ವ ಅಂದರೆ ಇರುತ್ತೆ. ಒಬ್ಬೊಬ್ಬ ಬರಹಗಾರನು ತನ್ನದೇ ಆದಂತಹ ಒಂದು ಅನನ್ಯ ನುಡಿಯನ್ನು,
ಭಾಷೆಯನ್ನು, ಶೈಲಿಯನ್ನು ಸೃಷ್ಟಿಸ್ತಾನೆ. ಹಾಗೆ ಸೃಷ್ಟಿಸದೆ ಹೋದರೆ ಅವನು ವಿಶಿಷ್ಟತೆಯನ್ನು ಅವನು ಸ್ಥಾಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನ ಐಡೆಂಟಿಟಿಯನ್ನು ಅವನು ಸ್ಥಾಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಕುವೆಂಪು ಬಳಸುವ ಕನ್ನಡವನ್ನು, ಶಂಭಜೋಶಿ ಬಳಸುವ ಕನ್ನಡವನ್ನು, ಬೇಂದ್ರೆ ಬಳಸುವ ಕನ್ನಡವನ್ನು ನೀವು ಗಮನಿಸಿದ್ರೆ ತೌಲನಿಕವಾಗಿ ಅವರವರು ಬಳಸುವ ಕನ್ನಡಗಳು ಹೇಗೆ ವಿಭಿನ್ನ ಅಂತನ್ನುವುದು ಕಾಣುತ್ತೆ. ಅಷ್ಟೇ ಯಾಕೆ, ಒಬ್ಬನೇ ಕವಿ ಒಂದು ಬರವಣಿಗೆಯಲ್ಲಿ ಬಳಸುವ ಕನ್ನಡಕ್ಕೂ ಇನ್ನೊಂದು ಬರವಣಿಗೆಯಲ್ಲಿ ಬಳಸುವ ಕನ್ನಡಕ್ಕೂ ಒಂದು ವಿಭಿನ್ನತೆ ಇರುತ್ತೆ. ಅಂದರೆ ನೀವು ಯಾರಿಗಾಗಿ ನಿಮ್ಮ ಕನ್ನಡವನ್ನು ಬಳಸ್ತಾ ಇದ್ದೀರೋ, ಅದು ಬರಹ ಇರಬಹುದು, ಮಾತಿರಬಹುದು, ನೀವು ಯಾರಿಗಾಗಿ ಬಳಸ್ತಾ ಇದ್ದೀರೋ ಮತ್ತು ಯಾವುದಕ್ಕಾಗಿ ಬಳಸ್ತಾ ಇದ್ದೀರೋ ಮತ್ತು ಯಾವ್ಯಾವ ನಿಮ್ಮ ಮನದ ಭಾವನೆಗಳನ್ನು ಹೇಗೆ ಅಭಿವ್ಯಕ್ತಿಸಲಿಕ್ಕೆ ಬಳಸ್ತಾ ಇದ್ದೀರೋ, ಈ ಎಲ್ಲ ಸಂಗತಿಗಳು ಕೂಡ ನಿಮ್ಮ ಮಾತಿನ ಮತ್ತು ಬರಹದ ಶೈಲಿಯನ್ನು, ವಿಶಿಷ್ಟತೆಯನ್ನು, ಅನನ್ಯತೆಯನ್ನು ನಿರ್ಧರಿಸ್ತಾ ಇರ್ತವೆ. ಆಮೇಲೆ ನಮ್ಮಲ್ಲಿ ಆಡುನುಡಿಯ ಒಳಗಡೆ ಬಹಳ ಬಿಡಿಬೀಸಾಗಿ ಭಾಷೆಯನ್ನು ಬಳಸುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಕೆಲವು ಔಪಚಾರಿಕವಾದಂತಹ ಸಂದರ್ಭದಲ್ಲಿ, ಭಾಷಣದಂತಹ ಸಂದರ್ಭದಲ್ಲಿ, ಪ್ರವಚನದಂತಹ ಸಂದರ್ಭದಲ್ಲಿ, ಸಾರ್ವಜನಿಕವಾದಂತಹ ಯಾವುದೋ ಒಂದು ಆಟದ ಕಾಮೆಂಟ್ರಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವು ಭಾಷೆಯನ್ನು ಔಪಚಾರಿಕವಾಗಿ ಬಳಸುವುದನ್ನು ಕಾಣ್ತೇವೆ. ಸೊ ಈ ಒಂದು ಕಡೆ ಒಂದು ಬಿಡುಬೀಸುತನ ಇದ್ದರೆ, ಇನ್ನೊಂದು ಕಡೆ ಒಂದು ಔಪಚಾರಿಕತೆ, ಒಂದು ಗಾಂಭೀರ್ಯ ಇರೋದನ್ನು ನಾವು ಕಾಣ್ತೀವಿ. ಆಮೇಲೆ ನಾವು ಸಾಹಿತ್ಯವನ್ನು ಬರೆಯುವುದಕ್ಕೆ, ಒಂದು ಹಾಡನ್ನು ಬರೆಯುವುದಕ್ಕೆ, ಒಂದು ಸಿನಿಮಾ ಗೀತೆ ಉದಾಹರಣೆಗೆ ತಗೊಳ್ಳಿ. ಒಂದು ಸಿನಿಮಾ ಗೀತೆಯನ್ನು ಉದಾಹರಣೆಗೆ ತಗೊಂಡ್ರೆ ಅಲ್ಲಿ ನೀವು ಸುಮ್ಮನೆ ಹೆಂಗಿರಲಿ ಅನ್ನೋ ಒಂದು ಶಬ್ದವನ್ನು ಬಳಸಬಹುದು. ಆಡುನುಡಿಯ ನೇರ ಬಳಕೆಯನ್ನು ಕಾಣಬಹುದು. ಅದನ್ನು ಪಾಲಿಶ್ ಮಾಡಿದಂತಹ ರೀತಿಯ ಬಳಕೆಯನ್ನು ಕಾಣಬಹುದು. ಬರವಣಿಗೆ ಮತ್ತು ಆ ಹಾಡುಗಾರಿಕೆ ಎರಡರೊಳಗೂ ಕೂಡ ಮಾತಿನ ಛಾಯೆ ಮತ್ತು ರಾಗದ ಛಾಯೆ ಎರಡೂ ಇರೋದನ್ನು ನಾವು ಕಾಣಬಹುದು. ಒಂದು ಕುವೆಂಪು ಪದ್ಯ ನೀವು ತಗೊಂಡಾಗ ಅಲ್ಲಿ ಆಡುನುಡಿಯ ಛಾಯೆಗಿಂತ ಭಿನ್ನವಾದಂತಹ ಭಾಷೆಯ ಬಳಕೆಯನ್ನು ಕಾವ್ಯದಲ್ಲಿ ನೀವು ಕಾಣಬಹುದು. ನೋಡಿ, ನೀವು ಶಾಸ್ತ್ರಕ್ಕೆ ಬಳಸುವ ಭಾಷೆಯನ್ನು ಗಮನಿಸಿ, ಒಂದು ಕಾದಂಬರಿಗೆ ಬಳಸುವ ಭಾಷೆಯನ್ನು ಗಮನಿಸಿ, ಒಂದು ವ್ಯಾಕರಣವನ್ನು ಬರೆಯುವಾಗ ಬಳಸುವ ಭಾಷೆಗೂ, ಒಂದು ಛಂದಸ್ಸನ್ನು ಬರೆಯುವಾಗ ಬಳಸುವ ಭಾಷೆಗೂ, ಒಂದು ಕಾದಂಬರಿಯನ್ನು ಬರೆಯುವಾಗ ಬಳಸುವ ಭಾಷೆಗೂ ವ್ಯತ್ಯಾಸ ಇರುತ್ತೆ. ಹಾಗೆ ಒಂದು ಭೌತಶಾಸ್ತ್ರದ ವಿಚಾರವನ್ನು ಕನ್ನಡದಲ್ಲಿ ಬರೆಯುವುದಕ್ಕೆ ತೊಡಗಿದಾಗ, ಒಂದು ಜೀವರಸಾಯನ ಶಾಸ್ತ್ರದ ವಿಚಾರವನ್ನು ಕನ್ನಡದಲ್ಲಿ ಬರೆಯುವುದಕ್ಕೆ ತೊಡಗಿದಾಗ ನಿಮಗೆ ಸಂಸ್ಕೃತದ ಶಬ್ದಗಳು ನಿಮ್ಮ ಬರಹದ ಒಳಗಡೆ ಸೇರ್ಕೊಳ್ತಾ ಇರ್ತವೆ. ಹಾಗಾದರೆ ಒಂದು ಸಾಹಿತ್ಯದ ಕೃತಿಯನ್ನು ಬರೆಯುವಾಗ, ಒಂದು ಶಾಸ್ತ್ರದ ಕೃತಿಯನ್ನು ಬರೆಯುವಾಗ ನಿಮ್ಮ ಬರಹಗಳ ಒಳಗಡೆ ಏಕರೂಪತೆ ಬರ್ತಾ ಇಲ್ವಲ್ಲ, ಕಾರಣವೇನು? ನಮ್ಮಲ್ಲಿ ಜನಕ್ಕೆ ಒಂದು ಸ್ಟ್ಯಾಂಡರ್ಡ್ ಆದಂತಹ ಶಬ್ದಗಳನ್ನು ಬಳಸಿದ್ರೆ ಗೌರವ ಜಾಸ್ತಿ, ಸಂಸ್ಕೃತದ ಪದಗಳನ್ನು ಬಳಸಿದ್ರೆ ಘನತೆ ಜಾಸ್ತಿ ಅನ್ನುವ ಒಂದು ತಪ್ಪು ನಂಬಿಕೆ ಇದೆ. ಹಾಗಾಗಿ ಬಹುಶಃ ಈ ಥರದ ಒಂದು ಬಳಕೆ ಆಗ್ತಾ ಇರಬಹುದು. ನಮ್ಮಲ್ಲಿ ಪರಿಭಾಷೆಗಳನ್ನು ಬಳಸುವಾಗ ಆ ಪರಿಭಾಷೆಗಳಿಗೆ ವಿಶೇಷವಾಗಿ ಆಡು ಮಾತಿನಿಂದ ಶಬ್ದಗಳನ್ನು ಎತ್ಕೊಳ್ಳುವುದು ಕಡಿಮೆ. ಆದರೆ ಇಂಗ್ಲಿಷ್ನಲ್ಲಿ ಹಾಗಲ್ಲ. ಕೆಲವು ಕಡೆ, ಈಗ ಉದಾಹರಣೆಗೆ ವಿಂಡೋಸ್, ನೆಟ್, ಮೌಸ್ ಸಾಮಾನ್ಯ ಜನರು ಬಳಸುವಂತಹ ಭಾಷೆ. ಅಂತ ಸಾಮಾನ್ಯರ ಪದಗಳನ್ನೇ ತಗೊಂಡು ಪರಿಭಾಷೆಗಳನ್ನಾಗಿ ರೂಢಿಸ್ತಾರೆ. ಆದರೆ ಕನ್ನಡದಲ್ಲಿ ನೀವು ಹಾಗೆ ಸಾಮಾನ್ಯರ ಪದಗಳನ್ನು ಎತ್ಕೊಂಡು ಪರಿಭಾಷೆಗಳನ್ನು ರೂಪಿಸುವಂಥದ್ದನ್ನು ಕಡಿಮೆ ಕಾಣ್ತೀರ. ಇತ್ತೀಚೆಗೆ ಆ ಥರದೊಂದು ಎಚ್ಚರ ಕನ್ನಡದಲ್ಲೂ ಕೂಡ ಉಂಟಾಗ್ತಾ ಇದೆ, ಆ ಬಳಕೆ ಶುರುವಾಗ್ತಾ ಇದೆ. ಆದರೆ ನೀವು ಸ್ವಲ್ಪ ಹಿಂದಕ್ಕೆ ಹೋದರೆ ಆ ಥರದ ಒಂದು ಬಳಕೆ ಕಡಿಮೆ. ನುಡಿಬೆರಕೆ ಇದೆಯಲ್ಲ, ಅಂದರೆ ಇನ್ನೊಂದು ಭಾಷೆಯಿಂದ ಪದಗಳನ್ನು ತಗೊಳ್ಳುವುದಿದೆಯಲ್ಲ, ಅದು ನಮ್ಮಲ್ಲಿ ಪ್ರಾಚೀನ ಕಾಲದಲ್ಲಿ ಹೆಚ್ಚು ಹೆಚ್ಚು ಸಂಸ್ಕೃತದಿಂದ ತಗೊಂಡಿರುವಂಥದ್ದನ್ನು ನೋಡ್ತೀವಿ. ತತ್ಸಮ, ತದ್ಭವ, ಹೀಗೆ ಎರಡು ಬಗೆಯಲ್ಲಿ ಪದಗಳನ್ನು ಎರವಲು ತಗೊಂಡು ನುಡಿಬೆರಕೆ ಮಾಡಿಕೊಂಡಿರೋದನ್ನು ಕಾಣ್ತೀವಿ. ಬ್ರಿಟಿಷ್ ಆಳ್ವಿಕೆ ಭಾರತದಲ್ಲಿ ಜಾರಿಯಾದ ನಂತರದಲ್ಲಿ ಬಂದರೆ ಇಲ್ಲಿ ಇಂಗ್ಲಿಷ್ ಹೆಚ್ಚು ಹೆಚ್ಚು ಆಡು ಮಾತಿಗೆ ನುಗ್ಗುತ್ತಾ ಇರೋದನ್ನು ಕಾಣ್ತೀವಿ. ಇವತ್ತಿಗೂ ಬರಹಕ್ಕೆ ಸಂಸ್ಕೃತದಿಂದ ಹೆಚ್ಚು ಹೆಚ್ಚು ಪದಗಳನ್ನು ಎರವಲು ತಗೊಂಡಿರೋದನ್ನು
ಕಾಣಬಹುದು. ಹಾಗೆ ಆಡು ಕನ್ನಡಕ್ಕೆ ಇಂಗ್ಲಿಷ್ನಿಂದ ಹೆಚ್ಚು ಹೆಚ್ಚು ಎರವಲು ತಗೊಂಡಿರೋದನ್ನು ನಾವು ಕಾಣಬಹುದು. ಯಾಕೆ ಇಂಗ್ಲಿಷನ್ನು ನಾವು ಬರವಣಿಗೆಯೊಳಗಡೆ ಹೆಚ್ಚು ಬೆರಕೆ ಮಾಡಿ ಬಳಸ್ತಾ ಇಲ್ಲ? ಇಂಗ್ಲಿಷಿನ ಪದಗಳನ್ನು ನಮ್ಮ ಬರವಣಿಗೆ ಒಳಗಡೆ ಹೆಚ್ಚು ಹೆಚ್ಚು ಬೆರಕೆ ಮಾಡಿ ನಾವು ಬರೀತಾ ಇಲ್ಲ. ಯಾಕೆ? ಏನೋ ಒಂದು ರೀತಿಯ ಮಡಿವಂತಿಕೆ. ಇಂಗ್ಲಿಷನ್ನು ಸಾಮಾನ್ಯ ಜನ ಬಳಸಿದ ಹಾಗೆ ನಾವು ಬರವಣಿಗೆಯಲ್ಲಿ ಬಳಸಬಾರ್ದು ಅನ್ನುವಂಥ ಒಂದು ಮಡಿವಂತಿಕೆ ಇರೋದನ್ನು ನಾವು ಕಾಣ್ತೀವಿ. ಬಹುಶಃ ಅದಕ್ಕೆ ಇಂಗ್ಲಿಶಿನ ಪದರಚನೆಯ ನಿಯಮಗಳು, ಇಂಗ್ಲಿಶಿನ ಧ್ವನಿರಚನೆಯ ನಿಯಮಗಳು ಕನ್ನಡ ಬರವಣಿಗೆಯ ಒಳಗಡೆ ಸಂಸ್ಕೃತ ಧ್ವನಿರಚನೆ ಮತ್ತು ಪದರಚನೆಯ ನಿಯಮಗಳಿಗೆ ಒಗ್ಗದೆ ಇರೋದು ಕೂಡ ಕಾರಣ ಇರಬಹುದು. ನಾವು ಹೆಚ್ಚು ಹೆಚ್ಚು ಸಂಸ್ಕೃತದ ಪದರಚನೆ ಮತ್ತು ಧ್ವನಿರಚನೆಯ ನಿಯಮಕ್ಕೆ ಕನ್ನಡ ಬರವಣಿಗೆಯ ಒಳಗಡೆ ಒಗ್ಗಿ ಹೋಗಿದ್ದೀವಿ. ಹಾಗಾಗಿ ಬಹುಶಃ ಇಂಗ್ಲಿಷ್ನ ಬಳಕೆಯನ್ನು ಕನ್ನಡದಲ್ಲಿ ನಾವು ಮಾಡೋದು ಕಡಿಮೆ ಆಗೋದಕ್ಕೆ ಇದು ಕಾರಣ ಇರಬಹುದು. ಈ ಕಾರಣದಿಂದ ಒಂದು ಪರಿಣಾಮ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಬರವಣಿಗೆ ಸಾಮಾನ್ಯರನ್ನು ತಲುಪುವುದರಲ್ಲಿ ಸೋಲ್ತಾ ಇದೆ. ನಮ್ಮ ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸಿ ಬರೆದ ಕಾವ್ಯಗಳು, ಮಹಾಕಾವ್ಯಗಳು, ಅವುಗಳನ್ನು ಸಾಮಾನ್ಯ ಜನತೆ ಓದ್ತಾ ಇಲ್ಲ. ನೀವು ಅವುಗಳನ್ನು ನಾಟಕ ಮಾಡಿದಾಗ ಬಂದು ನೋಡ್ತಾರೆ, ಅಲ್ಲೊಂದು ಭಾಷಿಕವಾದಂತಹ ಶಿಫ್ಟ್ ಇರುತ್ತೆ. ನೀವು ವಿದ್ಯಾರ್ಥಿಗಳು ಇದನ್ನು ಹೆಚ್ಚು ಎದುರಿಸಿರ್ತೀರಿ. ನಾವು ಶಿಕ್ಷಣ ವ್ಯವಸ್ಥೆ ಒಳಗೂ ಕೂಡ ಇದನ್ನು ಗಮನಿಸಿದ್ದೀವಿ. ನಾವು ಹಳಗನ್ನಡ ಪದ್ಯಗಳನ್ನು ತರಗತಿಗಳಲ್ಲಿ ಪಾಠ ಮಾಡುವಾಗ ನಿಮಗೆ ಅದು ಹೆಚ್ಚು ಇಷ್ಟ ಆಗಲ್ಲ. ನೀವು ಸ್ವತಂತ್ರವಾಗಿ ಅವುಗಳನ್ನು ಓದ್ಕೊಳ್ಳೋದಕ್ಕೆ ಕಲಿಯೋಕ್ಕೆ ಬಯಸೋದಿಲ್ಲ. ನೀವು ಕಷ್ಟಪಡೋದಕ್ಕೆ ಸಿದ್ಧ ಇರಲ್ಲ ಅಂತ ಅಲ್ಲ ಅದರ ಅರ್ಥ. ನಿಮ್ಮ ದೈನಂದಿನ ಭಾಷೆಯಲ್ಲಿ ಅದು ಇರಲ್ಲ. ನಿಮ್ಮ ನಿತ್ಯದ ಆಡು ನುಡಿಯನ್ನು ಬಿಟ್ಟುಕೊಟ್ಟು ಹೊಸದೊಂದು ಪ್ರಮಾಣ ನುಡಿಯನ್ನು ಕಲಿಬೇಕಾಗಿರುತ್ತೆ. ನಿಮ್ಮ ನಿತ್ಯದ ಪದಕೋಶದ ಒಳಗಡೆ ಈ ಹೊಸದೊಂದು ಪದಕೋಶವನ್ನು ಸೃಷ್ಟಿಸ್ಕೊಳ್ಬೇಕಾಗಿರುತ್ತೆ. ನಿಮ್ಮ ವೊಕ್ಯಾಬ್ಯುಲರಿನೇ ಬೇರೆ ಮಾಡ್ಕೋಬೇಕಾಗತ್ತೆ. ಈಗ ನಿಮ್ಮನ್ನೇ ನಾವು ಉದಾಹರಣೆ ತಗೊಳ್ಳೋದಾದ್ರೆ ನೋಡಿ, ನೀವು ಬರೆಯುವಾಗ ಆರಾಮವಾಗಿ ಬರಿತೀರಿ. ಅದನ್ನೇ ಹೇಳಿ ಅಂತ ತರಗತಿನಲ್ಲಿ ಎಬ್ಬಿಸಿ ನಿಲ್ಲಿಸಿ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಹೇಳೋಕ್ಕಾಗಲ್ಲ. ಪ್ರಮಾಣ ಭಾಷೆಯಲ್ಲಿ ಇರುವ ಬಹುಪಾಲು ಪದಗಳು ಕನ್ನಡ ಪದಗಳಲ್ಲ, ಸಂಸ್ಕೃತ ಪದಗಳು. ಅವು ಸಂಸ್ಕೃತದ ಪದಗಳು ಅಂತ ಅನೇಕರಿಗೆ ಗೊತ್ತಿಲ್ಲ. ಯಾವುದು ಕನ್ನಡ ಪದ, ಯಾವುದು ಸಂಸ್ಕೃತ ಪದ ಅಂತ ಆ ವ್ಯತ್ಯಾಸವನ್ನೇ ತಿಳಿಯದೇ ಇರುವಂತಹ ಕಣ್ಕಟ್ಟಿಗೆ ನಾವು ಗುರಿಯಾಗ್ಬಿಟ್ಟಿದ್ದೀವಿ. ನಾವು ಅವುಗಳನ್ನು ಹೆಚ್ಚು ಹೆಚ್ಚು ಅಂತರಂಗೀಕರಿಸ್ಕೊಳ್ಳೋದಕ್ಕೆ, ಒಳಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಇಂಥ ಒಂದು ಪ್ರಯತ್ನದಿಂದ ಆಗ್ತಾ ಇರುವಂಥ ಒಂದು ಪರಿಣಾಮ ಏನು ಅಂತಂದರೆ, ನಮ್ಮ ಆಡು ನುಡಿ ಏನಿದೆಯಲ್ಲ, ಆ ಆಡು ನುಡಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಕನ್ನಡದ ಹಲವು ಒಳನುಡಿಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಒಂದು ಪ್ರಮಾಣ ನುಡಿಯನ್ನು, ಒಂದು ಪ್ರಮಾಣ ಬರಹ ನುಡಿಯನ್ನು ನಾವು ಹೆಚ್ಚು ಹೆಚ್ಚು ನಮ್ಮ ಮೇಲೆ ಹೇರಿಕೊಳ್ತಾ ಆಡು ನುಡಿಗಳ ವೈವಿಧ್ಯತೆಗಳನ್ನು ಕಳ್ಕೊಳ್ತಾ ಇದ್ದೀವಿ. ಅಥವಾ ನಮ್ಮ ಆಡು ನುಡಿಗಳನ್ನೇ ನಾವು ಅಲಕ್ಷ್ಯಕ್ಕೆ ಗುರಿ ಮಾಡ್ತಾ ಇದ್ದೀವಿ. ಎಷ್ಟೋ ವೇಳೆ ನಾವು ಬಳಸುವಾಗ ಮಹಾಪ್ರಾಣ ಅಲ್ಪಪ್ರಾಣಗಳ ನಡುವೆ ಭೇದನ ಕಳ್ಕೊಳ್ತಾ ಇರ್ತೀವಿ. ಒಂಥರದ ಕನ್ಫ್ಯೂಷನ್. ಹಾಗೆ ನೋಡಿದ್ರೆ ನಮ್ಮ ದಿನನಿತ್ಯದ ಆಡುನುಡಿ ಒಳಗಡೆ, ಮಾತಿನ ಒಳಗಡೆ ಮಹಾಪ್ರಾಣ ಇಲ್ಲ, ಬರಹದ ಒಳಗಡೆ ಮಹಾಪ್ರಾಣ ಇದೆ. ಅವಾಗ ಸ್ಟೂಡೆಂಟ್ಸ್ಗೆ ನನಗೆ ಕನ್ನಡ ಗೊತ್ತಿದೆ, ನಾನು ಕನ್ನಡ ಬಳಸಬಲ್ಲೆ, ಆದರೆ ತರಗತಿನಲ್ಲಿ ಇವ್ರು ಹೇಳುವಂಥ ಕನ್ನಡ ಇದೇನೋ ಬೇರೆ ಇದೆಯಲ್ಲ, ಇದನ್ನು ನಾನು ಬಳಸೋಕ್ಕಾಗ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಇಕ್ಕಟ್ಟು, ಒಂದು ಗೊಂದಲ ಶುರುವಾಗುತ್ತೆ. ನೋಡಿ, ನಮ್ಮಲ್ಲಿ ಇನ್ನೊಂದು ನಂಬಿಕೆ ಇದೆ. ಅದೇನು ನಂಬಿಕೆ ಅಂತಂದರೆ, ನಮ್ಮ ಶಾಸ್ತ್ರ ವಿಷಯಗಳಿರಬಹುದು, ಅಥವಾ ವಿಜ್ಞಾನದ ವಿಷಯಗಳಿರಬಹುದು, ತಂತ್ರಜ್ಞಾನದ ವಿಷಯಗಳಿರಬಹುದು, ಆ ವಿಷಯಗಳ ಕುರಿತಾಗಿ ಕನ್ನಡದಲ್ಲಿ ಬರವಣಿಗೆ ಮಾಡುವಾಗ ಬರವಣಿಗೆಗೆ ಸಂಸ್ಕೃತ ಶಬ್ದಗಳನ್ನು ಬಳಸಿದ್ರೆ ನಾವು ಹೇಳ್ತಾ ಇರುವಂತಹ ವಿಷಯದಲ್ಲಿ ಖಚಿತತೆ, ನಿರ್ದಿಷ್ಟತೆ ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಸಂಸ್ಕೃತ ಭೂಯಿಷ್ಠವಾದಂತಹ ಕನ್ನಡವನ್ನು ಬಳಸಿ ಸಂಸ್ಕೃತ ತದ್ಭವಗಳನ್ನು, ಸಂಸ್ಕೃತ ತತ್ಸಮಗಳನ್ನು ಬಳಸಿ ನಮಗೆ ರೂಢಿಯಾಗ್ಬಿಟ್ಟಿದೆ. ಈ ವಿಜ್ಞಾನ ತಂತ್ರಜ್ಞಾನದ ಬೇರೆ ಬೇರೆ ಜ್ಞಾನಶಿಸ್ತುಗಳಿದಾವಲ್ಲ, ಇವುಗಳನ್ನು ಕನ್ನಡದಲ್ಲಿ ಸರಿಯಾಗಿ ಬರೆಯೋಕ್ಕಾಗಲ್ಲ.
ಕೆಲವ್ರು ನೋಡಿ ನನಗೆ ಇದನ್ನೆಲ್ಲ ಕನ್ನಡದಲ್ಲಿ ಸರಿಯಾಗಿ ಹೇಳೋಕ್ಕಾಗಲ್ಲ ರೀ, ಇಂಗ್ಲೀಷ್ನಲ್ಲಿ ಹೇಳ್ತೀನಿ ರೀ ಅಂತಾರೆ. ಬರೆಯುವಾಗಲೂ ಹಾಗೇನೆ, ಕನ್ನಡದಲ್ಲಿ ಸರಿಯಾಗಿ ಬರೆಯೋಕ್ಕಾಗಲ್ಲ ರೀ ಇದನ್ನೆಲ್ಲ, ಫಿಸಿಕ್ಸ್ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ರೀ, ಕೆಮಿಸ್ಟ್ರಿ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ರೀ, ಬಯೋಕೆಮಿಸ್ಟ್ರಿ ಬರೆಯೋಕ್ಕಾಗಲ್ಲ ರೀ, ಜೆನೆಟಿಕ್ಸ್ ಬರೆಯೋಕ್ಕಾಗಲ್ಲ ರೀ ಕನ್ನಡದಲ್ಲಿ ಅಂತಾರೆ. ಆಯಾಯ ಕ್ಷೇತ್ರಗಳಲ್ಲಿ ಅವರು ಇಂಗ್ಲಿಷ್ ಪರಿಭಾಷೆಗಳನ್ನೇ ಬಳಸಿ, ಇಂಗ್ಲಿಷ್ ಪರಿಭಾಷೆಗಳ ಮೂಲಕವೇ ಆ ಜ್ಞಾನವನ್ನು ತಿಳಿದುಕೊಂಡು ಗ್ರಹಿಸಿ ಅವ್ರಿಗೆ ಅದನ್ನು ಕನ್ನಡದಲ್ಲಿ ಮಾತಿನ ಮೂಲಕ ಅಭಿವ್ಯಕ್ತಿ ಮಾಡೋದಾಗ್ಲಿ ಅಥವಾ ಕನ್ನಡದಲ್ಲಿ ಬರವಣಿಗೆಯ ಮೂಲಕ ಬರೆಯೋದಾಗ್ಲಿ ಕಷ್ಟ ಆಗ್ತಾ ಇರುತ್ತೆ. ಅದು ಅವ್ರ ಬಿಕ್ಕಟ್ಟು, ಭಾಷೆ ಬಿಕ್ಕಟ್ಟಲ್ಲ. ಕನ್ನಡದಲ್ಲಿ ಅವುಗಳನ್ನೆಲ್ಲ ಹೇಳೋದಕ್ಕೆ ಪದಗಳಿಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಹೊಸ ಪದಗಳನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇಲ್ಲ ಅಂತ ನಾವು ತಿಳಿಬೇಕು. ಅದು ಭಾಷೆಗೆ ಇರುವ ಕೊರತೆ ಅಲ್ಲ, ಅವರಿಗೆ ಇರುವ ಭಾಷಾ ಜ್ಞಾನದ ಕೊರತೆ, ಹೊಸದಾಗಿ ಶಬ್ದಗಳನ್ನು ಉತ್ಪಾದಿಸಬಲ್ಲ, ಸೃಷ್ಟಿಸಬಲ್ಲ ಉತ್ಪಾದಕತೆಯ ಸಾಮರ್ಥ್ಯದ ಕೊರತೆ ಮತ್ತು ಅವರ ಮನಸ್ಸಿನಲ್ಲಿ ಇರುವಂತಹ ಇಚ್ಛಾಶಕ್ತಿಯ ಕೊರತೆ. ಈ ಎಲ್ಲ ಕೊರತೆಗಳಿಂದ ನಾವು ಕನ್ನಡದಲ್ಲಿ ಹೊಸ ಹೊಸ ಜ್ಞಾನಶಿಸ್ತುಗಳನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ ಅಥವಾ ಇಂಗ್ಲಿಷ್ನಲ್ಲಿ ಇರುವ ಬೇರೆ ಬೇರೆ ರೀತಿಯ ಜ್ಞಾನಗಳನ್ನು ಕನ್ನಡದಲ್ಲಿ ಸೃಷ್ಟಿಸಿಕೊಳ್ಳುವುದಕ್ಕೆ ನಮಗೆ ಆಗ್ತಾ ಇಲ್ಲ. ಜ್ಞಾನಶಿಸ್ತುಗಳನ್ನು ನಾವು ಇಂಗ್ಲಿಷನ್ನು ಕಲಿತು ತಿಳಿಯುವಾಗ ಅವುಗಳ ಮೂಲಕ ಪಡೆದಂತಹ ಜ್ಞಾನವನ್ನು ಕನ್ನಡ ಜನರಿಗೆ ಕೊಡುವ ಕೆಲಸವನ್ನು ಮಾಡುವಾಗ ನಾವು ಒಂದು ರೀತಿಯಲ್ಲಿ ಆ ಜ್ಞಾನವನ್ನು ತರ್ಜುಮೆ ಮಾಡುವಾಗ ಬಹಳ ಇಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದೀವಿ. ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಇದು ಸಿಂಪಲ್ ಅಂತ ಅನ್ನಿಸ್ಬೋದು. ನಮ್ಮಲ್ಲಿ ಬಹಳಷ್ಟು ಡಾಕ್ಟರ್ಸು ಟ್ರೀಟ್ಮೆಂಟ್ ಕೊಡೋದು ಸಾಮಾನ್ಯ ಜನರಿಗೆ, ಆದರೆ ಅವರು ಓದೋದು ಇಂಗ್ಲೀಷ್ನಲ್ಲಿ, ಬರೆಯೋದು ಇಂಗ್ಲೀಷ್ನಲ್ಲಿ. ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಕೊಡುವಾಗ ರೋಗಿಗೆ ಏನು ಬರೆದಿದ್ದಾರೆ ಅನ್ನೋದೇ ತಿಳಿಯಲ್ಲ. ಬಹಳಷ್ಟು ರೋಗಿಗಳಿಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ. ಇಂಗ್ಲೀಷ್ನಲ್ಲಿ ಬರೆದಿರೋ ಪ್ರಿಸ್ಕ್ರಿಪ್ಷನನ್ನು ಕನ್ನಡದಲ್ಲಿ ಬರೆಯುವಂತಹ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಮಾತ್ರೆಗಳ ಮೇಲೆ ಇಂಗ್ಲೀಷ್ನಲ್ಲಿ ಬರೆಯುವಂತಹ ವ್ಯವಸ್ಥೆ ನಮ್ಮಲ್ಲಿದೆ, ಕನ್ನಡದಲ್ಲಿ ಬರೆಯುವಂತಹ ವ್ಯವಸ್ಥೆ ಇಲ್ಲ, ಬಹುಪಾಲು ಇಲ್ಲ. ಜ್ಞಾನವನ್ನೇ ನಾವು ಕನ್ನಡದಲ್ಲಿ ಸೃಷ್ಟಿ ಮಾಡುವಂತಹ, ಕನ್ನಡ ಬರವಣಿಗೆಯನ್ನ ಎಲ್ಲ ಜ್ಞಾನಗಳನ್ನು ಸೃಷ್ಟಿ ಮಾಡುವುದಕ್ಕೆ ಬಳಸುವಂತಹ ವ್ಯವಸ್ಥೆ ಇಲ್ಲ. ನೋಡಿ, ಇತ್ತೀಚೆಗೆ ನಮಗೆ ದೊಡ್ಡ ಬಿಕ್ಕಟ್ಟು ಶುರುವಾಯಿತು. 2014 ನಂತರದಿಂದ ಶುರುವಾಯ್ತು. ಅದು ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡಬೇಕಾ ಕರ್ನಾಟಕದಲ್ಲಿ ಬೇಡವಾ? ಇದು ಈ ಚರ್ಚೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ನವ್ರು ಏನು ಮಾಡಿದ್ರು, ಮಾಧ್ಯಮ, ಕಲಿಕೆಯ ಮಾಧ್ಯಮ ಪೋಷಕರ ಮತ್ತು ವಿದ್ಯಾರ್ಥಿಗಳ ಆಯ್ಕೆ ಅಂತ ಹೇಳಿಬಿಟ್ರು. ಅವಾಗ ಪೋಷಕರು ಏನು ಮಾಡಿದ್ರು, ನಮ್ಮ ಮಕ್ಕಳನ್ನೆಲ್ಲ ನಾವು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸ್ತೀವಿ ಅಂತ ನಿರ್ಧಾರ ತಗೊಂಡ್ರು. ಈಗ ಈ ಥರದ ಒಂದು ನಿರ್ಧಾರದ ಕಾರಣಕ್ಕೆ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ಪರೋಕ್ಷವಾದಂತಹ ಒತ್ತಡ ಎಂಥದ್ದು ಬಂದಿದೆ ಅಂತಂದ್ರೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಬಡವರಿಗೆ ಶಿಕ್ಷಣವನ್ನು ಸರ್ಕಾರವೇ ನೀಡಬೇಕು ಅನ್ನುವಂತಹ ಒತ್ತಡ ಸರ್ಕಾರಕ್ಕೆ ಬಂದಿದೆ. ಸರ್ಕಾರ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳಿಗೆ ಕಲಿಸುವಂತಹ ಕ್ರಮವನ್ನು ತಗೊಂಡಿದೆ. ಹೀಗಿರುವಾಗ ನಾವು ಜ್ಞಾನವನ್ನು ಪಡೆಯುವ ಒಂದು ಭಾಷೆ, ಜ್ಞಾನವನ್ನು ನೀಡುವ ಭಾಷೆ, ಇದರ ನಡುವೆ ಒಂದು ಬಿಕ್ಕಟ್ಟು ಶುರುವಾಗಿದೆ. ಅಂದರೆ ನೀವು ಕಲಿಯುವುದು ಇಂಗ್ಲಿಷ್ ಮಾಧ್ಯಮದ ಮೂಲಕ, ಅದನ್ನು ನಿತ್ಯ ಜೀವನದಲ್ಲಿ ಬಳಸುವುದು ಕನ್ನಡವನ್ನು ಬಳಸುವುದರ ಮೂಲಕ ಅನ್ನೋ ಥರದ್ದೊಂದು ಇಕ್ಕಟ್ಟು ಶುರುವಾಗಿದೆ. ಇದರ ಲಾಭ ಕಲಿತವ್ರಿಗೆ, ಇದರ ಲಾಭ ಕಲಿಕೆಯನ್ನು ಸರಕನ್ನಾಗಿ ಮಾರ್ತಾ ಇರುವವರಿಗೆ. ಆದರೆ ಬಳಕೆದಾರರಿದ್ದಾರಲ್ಲ ಸಾಮಾನ್ಯರು, ಅವರಿಗೆ ಇದರಿಂದ ಅಪಾರವಾದಂತಹ ನಷ್ಟ ಆಗ್ತಾ ಇದೆ. ಇದು ಬಹಳ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂತಹ ಒಂದು ಸಂಗತಿ. ನಾನು ಈ ಹಿಂದೆ ಮಾತಾಡುವಾಗ ಕೆಲವು ಸಂದರ್ಭಗಳಲ್ಲಿ ನಾವು ಭಾಷೆಯನ್ನು ಖಾಸಗಿಯಾಗಿ ಬಳಸುವಾಗ ಬಿಡ್ಬೀಸಾಗಿ ಬಳಸ್ತೀವಿ, ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕವಾಗಿ ಬಳಸುವಾಗ ಗಂಭೀರವಾಗಿ ಬಳಸ್ತೀವಿ ಅಂತ ಹೇಳಿದ್ದೆ. ನೋಡಿ, ನಮ್ಮಲ್ಲಿ ಶಿಷ್ಟ ಭಾಷೆ, ಗ್ರಾಮ್ಯ ಭಾಷೆ, ಶುದ್ಧ ಭಾಷೆ, ಅಶುದ್ಧ ಭಾಷೆ, ಶಿಷ್ಟ ಭಾಷೆ, ಪರಿಶಿಷ್ಟ ಭಾಷೆ, ಹೀಗೆ ಇಬ್ಬಂದಿಯಾಗಿ
ತರತಮವಾಗಿ ವರ್ಗೀಕರಿಸಿಕೊಂಡು ಅದನ್ನು ಮೇಲು ಕೀಳಾಗಿ ನೋಡುವಂಥ ಒಂದು ದೃಷ್ಟಿಕೋನ ನಮ್ಮಲ್ಲಿ ಇದೆ. ಬರಹದಲ್ಲೂ ಇದೆ, ಮಾತಲ್ಲೂ ಇದೆ. ಆದರೆ ಈ ಥರದ ವರ್ಗೀಕರಣ ಕೂಡದು, ಸೂಕ್ತವಲ್ಲ. ಶಿಷ್ಟ ಯಾವುದು ಅಂತ ನಾವು ಪರಿಗಣಿಸಿದ್ದೇವೋ ಅದು ಮಾತ್ರ ಗೌರವಾರ್ಹ, ಗ್ರಾಮ್ಯ ಗೌರವಾರ್ಹ ಅಲ್ಲ. ಅಥವಾ ಶಿಷ್ಟ, ಗಂಭೀರ ಅನ್ನುವುದು ಶ್ರೇಷ್ಠ, ಗ್ರಾಮ್ಯ, ಬಿಡುಬಿಡಿಸು ಅನ್ನುವುದು ಕನಿಷ್ಠ ಅಂತೆಲ್ಲ ತಿಳಿಬೇಕಾದ ಅಗತ್ಯ ಇಲ್ಲ. ಸಾಂದರ್ಭಿಕವಾದಂತಹ ಅಗತ್ಯಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ರೂಪದ ಭಾಷೆಗಳನ್ನು ಬಳಸ್ತಾ ಇರ್ತೀವಿ, ಬೇರೆ ಬೇರೆ ಪದಕೋಶಗಳನ್ನು ಬಳಸ್ತಾ ಇರ್ತೀವಿ, ಆಡ್ನುಡಿಯಲ್ಲೂ ಬರಹದಲ್ಲೂ ಬಳಸ್ತಾ ಇರ್ತೀವಿ. ಆ ಕಾರಣಕ್ಕೆ ನಾವು ಅದನ್ನು ತಾರತಮ್ಯವಾಗಿ ನೋಡುವ ಅಗತ್ಯ ಇಲ್ಲ. ಸೊ ಸ್ನೇಹಿತರೆ, ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಇನ್ನೊಂದು ಅಂಶವನ್ನು ನಾವು ಚರ್ಚೆ ಮಾಡಬೇಕು. ಇವತ್ತು ಶಿಕ್ಷಣದಿಂದ ಏನೆಲ್ಲ ಬರಹ ಮತ್ತು ಮಾತಿನ ನಡುವೆ ವ್ಯತ್ಯಾಸಗಳು ಉಂಟಾಗ್ತಾ ಇದ್ದಾವೆ, ಏನೆಲ್ಲ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ಉಂಟಾಗ್ತಾ ಇದ್ದಾವೆ ಅನ್ನೋದನ್ನು ನಾವು ಮಾತಾಡ್ತಾ ಇದ್ವಿ. ಆಗಲೇ ಈ ಶಿಕ್ಷಣದಿಂದ ಮತ್ತು ತಂತ್ರಜ್ಞಾನದಿಂದ ನಮ್ಮ ಬರಹ ಮತ್ತು ಮಾತು ಇವೆರಡಕ್ಕೂ ಅನುಕೂಲ ಒದಗಬೇಕು. ಬರಹ ಮತ್ತು ಮಾತಿಗೆ ವಿಸ್ತರಣೆ ಒದಗಬೇಕು, ಅದಕ್ಕೆ ಶಕ್ತಿ ಒದಗಬೇಕು. ಸಂಘರ್ಷ ಉಂಟಾಗಬಾರ್ದು, ವೈವಿಧ್ಯತೆಯ ನಾಶ ಆಗಬಾರ್ದು, ಏಕರೂಪೀಕರಣ ಉಂಟಾಗಬಾರ್ದು. ವೈವಿಧ್ಯತೆಯ ಅಳಿವು ಇದೆಯಲ್ಲ, ವ್ಯತ್ಯಾಸಗಳ ಅಳಿವು ಇದೆಯಲ್ಲ, ಇದು ಆರೋಗ್ಯದ ಲಕ್ಷಣ ಅಲ್ಲ. ಯಾವುದೇ ಭಾಷೆಗೆ ಅದು ಜೀವಂತಿಕೆಯ ಲಕ್ಷಣ ಅಲ್ಲ. ಜನ ಹೆಚ್ಚಾದ ಹಾಗೆ ಈ ವೈವಿಧ್ಯತೆ ಹೆಚ್ಚಾಗಬೇಕು, ಅನನ್ಯತೆ ಹೆಚ್ಚಾಗಬೇಕು. ಆದರೆ ಶಿಕ್ಷಣ ನಾವೆಲ್ಲರೂ ಒಂದು ಸಮಾನ ಪ್ರಮಾಣ ಕನ್ನಡವನ್ನು ಕಲಿಯುವ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದೆ. ತಂತ್ರಜ್ಞಾನ ಈ ಬರಹ ಮತ್ತು ಮಾತುಗಳ ನಡುವೆ ಇರುವ ಅಂತರ ಅದನ್ನು ಕಡಿಮೆ ಮಾಡ್ತಾ ಇದೆ. ಇವಾಗ ನಾವು ಬರೆದ್ರೆ, ಕೈ ಬರವಣಿಗೆನಲ್ಲಿ ಬರೆದ್ರೆ ಒಬ್ಬೊಬ್ಬರ ಕೈ ಬರವಣಿಗೆ ಕೂಡ ಡಿಫರೆಂಟ್ ಆಗಿರುತ್ತೆ. ಆದರೆ ಟೈಪ್ ಮಾಡಿದ್ರೆ ಎಲ್ಲ ಒಂದೇ ರೀತಿ ಇರುತ್ತೆ. ಒನ್ ಫಾಂಟ್ ಈಸ್ ಒನ್ ಫಾಂಟ್ ಅಷ್ಟೇ. ಹಾಗಾದ್ರೆ ಫಾಂಟ್ಗಳಲ್ಲಿ ಬೇರೆ 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 ಸ್ಟೈಲ್ಸ್ ಇಲ್ವಾ ಅಂತಂದ್ರೆ, ಆ ಸ್ಟೈಲ್ಗಳಿಗೊಂದು ಮಿತಿ ಇದೆ. ಆ ಸ್ಟೈಲ್ಗಳು, ಫಾಂಟ್ ಸ್ಟೈಲ್ಗಳು ಅಸಂಖ್ಯ ಅಲ್ಲ, ಅವುಗಳಿಗೊಂದು ಮಿತಿ ಇದೆ. ಆದರೆ ಕೈ ಬರಹಕ್ಕೆ ಹಾಗೆ ಮಿತಿ ಇಲ್ಲ. ಮನುಷ್ಯರು ಅಷ್ಟು ಬಗೆಯ ಕೈ ಬರಹಗಳು ಇರ್ತವೆ. ಇನ್ನೊಂದು ತಂತ್ರಜ್ಞಾನದಿಂದ ಆಗಿರುವಂತಹ ಅನುಕೂಲ ಏನು ಅಂತಂದ್ರೆ, ನೀವು ಯಾವುದೇ ಬಗೆಯ ಕೈ ಬರಹಗಳನ್ನು ಸ್ಕ್ಯಾನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು, ದಾಖಲು ಮಾಡಿ ಇಟ್ಕೋಬಹುದು. ಅಂದ್ರೆ ಹೀಗೆ ಕಾಲ ಸ್ಥಳಗಳನ್ನು ದಾಟಿಸುವಂತಹ ಸಾಧ್ಯತೆ ತಂತ್ರಜ್ಞಾನದಿಂದ ಅದೊಂಥರ ಅಂತ್ಯವಿಲ್ಲದ, ಅದೊಂಥರ ಮುಕ್ತಾಯವಿಲ್ಲದ ಸಾಧ್ಯತೆಯಾಗಿ ನಮ್ಮೆದುರುಗಡೆ ತೆರೆಕೊಂಡಿದೆ. ನಮ್ಮಲ್ಲಿ ಮಾತು ಮತ್ತು ಬರಹದ ನಡುವೆ ಶಿಕ್ಷಿತರು ಒಂದು 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 ಏಕರೂಪತೆಯನ್ನ ರೂಢಿಸ್ಕೊತಾ ಇದ್ದಾರೆ. ಉನ್ನತ ವ್ಯಾಸಂಗವನ್ನು ಮಾಡಿದಂತಹ ಶಿಕ್ಷಿತರು ತಾವು ಆಡುವ ಮಾತಿದೆಯಲ್ಲ, ಆಡುವ ಮಾತನ್ನ ಗ್ರಾಂಥಿಕವಾಗಿಯೇ ಆಡ್ತಾ ಇರ್ತಾರೆ. ಖಾಸಗಿಯಾಗಿ ಮಾತಾಡುವಾಗಲೂ ಗ್ರಾಂಥಿಕವಾಗಿ ಮಾತಾಡ್ತಾ ಇರ್ತಾರೆ, ಸಾರ್ವಜನಿಕವಾಗಿ ಮಾತಾಡುವಾಗಲೂ ಗ್ರಾಂಥಿಕವಾಗಿ ಮಾತಾಡ್ತಾ ಇರ್ತಾರೆ. ಅಂದರೆ ತಮ್ಮ ವೈವಿಧ್ಯತೆಯನ್ನ, ಮಾತು ಮತ್ತು ಬರಹದ ನಡುವಿನ ವೈವಿಧ್ಯತೆಯನ್ನ ಕಿರಿದಾಗಿಸಿಕೊಳ್ಳುವ ಕಡೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮನ್ನು ತಳ್ತಾ ಇದೆಯಾ? ತಂತ್ರಜ್ಞಾನ ನಮ್ಮನ್ನು ತಳ್ತಾ ಇದೆಯಾ? ಭಾಷೆಗೇನೆ ಅನ್ಯ ಭಾಷೆಯ ಯಜಮಾನಿಕೆ ಕುತ್ತು ಉಂಟು ಮಾಡ್ತಾ ಇದೆಯಾ? ವೈವಿಧ್ಯತೆಯ ನಾಶವಲ್ಲ, ಸರ್ವನಾಶದ ಕಡೆಗೆ ನಾವು ಚಲಿಸ್ತಾ ಇದ್ದೀವ? ಭಾಷೆಯ ಅಳಿವಿನ ಕಡೆಗೆ ಚಲಿಸ್ತಾ ಇದ್ದೀವ? ನಮ್ಮ ಬರಹ ಮತ್ತು ನಮ್ಮ ಮಾತು ಅದು ಒಂದು ರೀತಿ ಮ್ಯೂಸಿಯಂ ಪೀಸ್ ಆಗುವಂತಹ ಸಾಧ್ಯತೆಯ ಕಡೆಗೆ ನಾವು ಚಲಿಸ್ತಾ ಇದ್ದೀವ? ಈ ಥರದ ಪ್ರಶ್ನೆಯಿಂದ ಇವತ್ತಿನ ತರಗತಿಯನ್ನು ನಾವು ಮುಗಿಸೋಣ. ಏನಾದರೂ ಈ ಬಗ್ಗೆ ಚರ್ಚೆಗಳಿದ್ದರೆ ಮತ್ತೆ ನಾವು ಭೇಟಿ ಮಾಡಿ
ಚರ್ಚೆಯನ್ನು ನಡೆಸ್ಬೋದು. ಗ್ರೂಪಲ್ಲೋ ಮೇಲಲ್ಲೋ ಚರ್ಚೆಯನ್ನು ನಡೆಸುವುದಕ್ಕೂ ಕೂಡ ಯಥಾರೀತಿ ಅವಕಾಶ ಇದೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಧನ್ಯವಾದ.